ಎಲ್ಲರಿಗೂ ನಮಸ್ಕಾರ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಂದನೇ ರಚಿತವಾದಂತಹ ಅದ್ಭುತ ಒಂದು ಗೀತೆ ಅವರ ಕಂಠದಿಂದನೇ ನಾವು ಈಗ ತಾನೇ ಕೇಳಿದ್ವಿ. ಒಂದ್ಸಲಿ ಭಾರತ ಯುದ್ಧ ಮುಗಿದಿದೆ. ಯುದ್ಧ ಮುಗಿದ ನಂತರ ಹಿನ್ನಡೆಯಾಗಿದೆ. ಹಾಗಾಗಿ ಪಾರ್ಲಿಮೆಂಟ್ನಲ್ಲಿ ಒಂದು ತಂಡವನ್ನು ರಚನೆ ಮಾಡ್ತಾರೆ. ಒಂದ್ಸಲಿ ಪ್ರತ್ಯಕ್ಷ ಹಿಮಾಲಯದ ಆ ಪ್ರದೇಶಕ್ಕೆ ಹೋಗಿ ಅದನ್ನ ಅಧ್ಯಯನ ಮಾಡಿ ಬರಬೇಕು ಅಂತೇಳಿ ಪಾರ್ಲಿಮೆಂಟ್ರಿಂದ ಒಂದು ಕಮಿಟಿ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಆ ಕಮಿಟಿಯಲ್ಲಿ ಹೋದಂಥವರು ಅಲ್ಲಿ ತಲುಪ್ತಾರೆ. ಆ ಹಿಮಾಲಯದ ಆ ತಪ್ಪಲಿನಲ್ಲಿ ನಂತರ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ವಿಪರೀತ ಚಳಿ ಇರುತ್ತೆ, ಅಲ್ಲಿ ಉಳ್ಕೊಳ್ತಾರೆ. ಬೆಳಿಗ್ಗೆ ಎದ್ದೇಳಬೇಕು. ಎದ್ದು ಅವ್ರನ್ನ ಅಲ್ಲಿಂದ ತುಂಬಾ ಎತ್ತರದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಾಕಷ್ಟು ಇವರು ಹತ್ತಬೇಕಾಗತ್ತೆ. ಆಮೇಲೆ ಒಂದಷ್ಟು ಕರ್ಕೊಂಡು ಹೋಗ್ತಕ್ಕಂಥ ಜೀಪಿನ ವ್ಯವಸ್ಥೆ ಇರುತ್ತೆ. ಸೊ ಇದೆಲ್ಲ ಯೋಜನೆ ಆಗಿರುತ್ತೆ. ರಾತ್ರಿ ಆಯಿತು. ಬೆಳಗ್ಗೆ ನಿಶ್ಚಿತ ಸಮಯಕ್ಕೆ ಒಂದು ಕಡೆ ಸೇರಕ್ಕೆ ಹೇಳಿರ್ತಾರೆ. ಆ ಬಂದಂಥ ಸುಮಾರು 15 ಜನರ ಪೈಕಿ ಒಬ್ಬರೇ ಬಂದಿದ್ದಾರೆ, ಉಳಿದವ್ರು ಬಂದೇ ಇಲ್ಲ. ಆಗ ಆ ಮಿಲಿಟ್ರಿ ಅಧಿಕಾರಿಗಳು ಕೇಳ್ತಾರೆ, ಇಲ್ಲ ಸುಮಾರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರಲ್ಲ ಅಂತ. ಆಗ ಈ ಬಂದಂಥ ವ್ಯಕ್ತಿ ಹೇಳ್ತಾರೆ, ಅವರೆಲ್ಲ ಯಾರು ಎದ್ದೇಳೋ ಸ್ಥಿತಿಯಲ್ಲಿಲ್ಲ ಅಂತ. ಅಂದರೆ ರಾತ್ರಿ ಅವ್ರಿಗೆ ಸರಿಯಾಗಿ ಸೇವನೆ ಆಗಿದೆ, ಯಾರು ಎದ್ದೇ ಇಲ್ಲ ಇನ್ನು ಅಂತ. ಆದರೆ ಸಮಯ ಆಗ್ಬಿಡುತ್ತೆ, ಈ ನಿಶ್ಚಿತ ಸಮಯಕ್ಕೆ ಹೋಗಲೇಬೇಕು. ಹಾಗಾಗಿ ಈ ಒಬ್ಬರು ವ್ಯಕ್ತಿಯನ್ನೇ ಕರ್ಕೊಂಡು ಅವರು ಮಿಲಿಟ್ರಿ ಆಫೀಸರ್ ಹೋಗ್ತಾರೆ. ಅವರು ಬೆಟ್ಟ ಹತ್ತಾರೆ. ಆಮೇಲೆ ಜೀಪ್ನಲ್ಲಿ ತಲುಪಿ ಆ ಹೈಯೆಸ್ಟ್ ಆಲ್ಟಿಟ್ಯೂಡ್ಗೆ ತಲುಪ್ತಾರೆ. ಅಲ್ಲಿ ಸೈನಿಕರು ಸೇರಿರ್ತಾರೆ. ಅವ್ರ ಜೊತೆ ಇವರು ಸಂವಾದ ಮಾಡ್ತಾರೆ. ಅಲ್ಲೊಂದು ಪುಟ್ಟ ಭಾಷಣ ಕೂಡ ಮಾಡ್ತಾರೆ. ಬಂದಂಥವ್ರೆಲ್ರಿಗೂ ಭಾರಿ ಒಂದು ಹೆಮ್ಮೆ ಅನ್ಸತ್ತೆ, ಖುಷಿ ಆಗತ್ತೆ. ಆ ಉಳಿದಂಥ ಸಂಸದರು ಬರದೆ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಆ ನಿಶ್ಚಿತ ಯೋಜನೆಯಂತೆ ಅಲ್ಲಿ ತಲುಪಿದಂಥವರು ಮತ್ಯಾರೂ ಅಲ್ಲ, ಯುವಕ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂದರೆ ಒಂದು ನಿಶ್ಚಿತ ಕಾರ್ಯಕ್ಕಾಗಿ ತನ್ನನ್ನು ತಾನು ಸಜ್ಜುಗೊಳಿಸ್ತಕ್ಕಂತಹ, ಸದಾ ಧ್ಯೇಯದ ಕಡೆಗೆ ಸಾಕ್ತಾ ಇರತಕ್ಕಂತಹ ಒಂದು ದೃಷ್ಟಿ ಇದ್ದಂತಹ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. 1924ನೇ ಇಸ್ವಿಯಲ್ಲಿ ಗ್ವಾಲಿಯರ್ನಲ್ಲಿ ಅವರು ಜನಿಸ್ತಾರೆ. ಅದಾದಮೇಲೆ ಪ್ರಾರಂಭದ ಶಿಕ್ಷಣ ಅಲ್ಲಿ ನಡೆಯುತ್ತೆ. ಅದಾದಮೇಲೆ ಕಾನ್ಪುರ್ಗೆ ಅವರು ಡಿಗ್ರಿ ನಂತರ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ಲಿಕ್ಕೆ ಬರ್ತಾರಲ್ಲಿ. ಅಲ್ಲಿ MA LLB ಮಾಡ್ತಾರೆ. ಸ್ವಾರಸ್ಯ ಅಂದರೆ ಅವರು LLB ಮಾಡ್ತಾ ಇರಬೇಕಾದ್ರೆ ಅವರ ತಂದೆ ಕೃಷ್ಣ ಬಿಹಾರಿ ಕೂಡ ಅವ್ರಿಗೂ ನಾನು ಓದಬೇಕು LLB ಎನ್ನುವ ಒಂದು ಕನಸಿರುತ್ತೆ. ತನ್ನ ಮಗ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅವರು ಕೂಡ ಬಂದು ಸೇರಿಕೊಂಡು, ಪ್ರಾಯಶಃ ತುಂಬ ಅಪರೂಪದ ಪ್ರಸಂಗ ಇದು, ತಂದೆ ಕೂಡ ಅದೇ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅದೇ ಕ್ಲಾಸ್ ರೂಮು, ಅಪ್ಪ ಮಗ ಇಬ್ಬರು ಒಂದೇ ಕ್ಲಾಸ್ ರೂಮು, ಒಂದೇ ಹಾಸ್ಟೆಲ್ ಇರ್ತಾರೆ. ಇಬ್ಬರು ಸೇರಿ ಒಟ್ಟಿಗೆ LLB ಮುಗಿಸ್ತಾರೆ. ಈ ವಿದ್ಯಾರ್ಥಿ ದೆಸೆಯಲ್ಲೇ ಅವ್ರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪರಿಚಯ ಆಗತ್ತೆ. ಸಂಘದ ಸ್ವಯಂ ಸೇವಕರಾಗ್ತಾರೆ. ಸಂಘದ ವಿಚಾರವನ್ನು ತಿಳ್ಕೊಳ್ತಾರೆ. ಇವರ ಒಂದು ಹೃದಯಕ್ಕೆ ತುಂಬ ಹತ್ತಿರವಾಗತ್ತೆ ಈ ರಾಷ್ಟ್ರ ನಿರ್ಮಾಣದ ಈ ಕಾರ್ಯ. ಹಾಗಾಗಿ ಸಂಘದ ಒಂದು ಕಾರ್ಯಕರ್ತರಾಗ್ತಾ ಆಗ್ತಾ ಸಂಘಕ್ಕೆ ಸಂಪೂರ್ಣ ಸಮಯವನ್ನು ಕೊಡ್ತಕ್ಕಂಥ ಒಂದು ನಿಶ್ಚಯವನ್ನು ಮಾಡಿ ಅದಕ್ಕೆ ಪೂರ್ಣಾವಧಿಯಾಗಿ ಅದರಲ್ಲಿ ತೊಡಗಿಸ್ಕೊಳ್ತಾರೆ, ಪ್ರಚಾರಕರಾಗ್ತಾರೆ. ಇವರ ಮನೆಯಲ್ಲೇ ಒಂದು ಒಳ್ಳೆಯ ಒಂದು ವೈಚಾರಿಕ ವಾತಾವರಣ ಇರುತ್ತೆ, ಸಾಹಿತ್ಯಕ ವಾತಾವರಣ ಇರುತ್ತೆ. ಇವರ ತಾತ ಸ್ವತಃ ಹಿಂದಿಯಲ್ಲಿ ಕವನಗಳನ್ನು ಬರಿತಾ ಇರ್ತಾರೆ. ಇವ್ರ ತಂದೆ ಕೂಡ ಪಂಡಿತರು. ಅವ್ರ ತಾತ ತಂದೆ
ಈ ಒಂದು ಪರಂಪರೆ ಅಟಲ್ಜಿಯಲ್ಲಿ ಬಾಲ್ಯದಿಂದಲೇ ಅದು ಒಂದು ರೀತಿಯ ಬೀಜ ರೂಪದಲ್ಲಿ ಅದು ಪ್ರಾಯಶಃ ಸೇರ್ಕೊಂಡಿರುತ್ತೆ. ಹಾಗಾಗಿ ಅವ್ರ ಮನೆಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಗಾದೆಗಳನ್ನು ಹೇಳುವಂಥದ್ದು, ಶ್ಲೋಕಗಳನ್ನು ಹೇಳುವಂಥದ್ದು, ಇತಿಹಾಸದ ಪ್ರಸಂಗಗಳನ್ನು ಹೇಳುವಂಥದ್ದು, ಆ ಒಂದು ಸಾಮರ್ಥ್ಯ ಇವ್ರಿಗೆ ತುಂಬ ಸಣ್ಣ ವಯಸ್ಸಿನಲ್ಲಿ ಮೂಡಿರುತ್ತೆ. ಭಾಷೆಯ ಬಗ್ಗೆ ತುಂಬ ಒಳ್ಳೆ ಹಿಡಿತಾ ಇರುತ್ತೆ. ಹಾಗಾಗಿ ಅವರು ಸಂಘದಲ್ಲಿ ಇದ್ದಾಗ ತುಂಬ ಚಿಕ್ಕ ವಯಸ್ಸಿನಲ್ಲೇ ಅನೇಕ ಒಂದು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಬರೀತಕ್ಕಂತಹ ಲೇಖನದ ಜವಾಬ್ದಾರಿಗಳನ್ನು ಕೊಡ್ತಾ ಹೋಗ್ತಾರೆ. ವಿಶೇಷವಾಗಿ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಗರಡಿಯಲ್ಲಿ ಇವು ತಯಾರಾಗ್ತಾ ಇರ್ತಾರೆ. ಆಗ ಒಂದು ಚರ್ಚೆ ಬರುತ್ತೆ, ನಾವು ಯಾಕೆ ಒಂದು ಪತ್ರಿಕೆಯನ್ನು ಶುರು ಮಾಡಬಾರ್ದು ಅಂಥೇಳಿ. ಸರಿ, ಯಾಕೆಂದರೆ ರಾಷ್ಟ್ರೀಯ ವಿಚಾರವನ್ನು ತಿಳಿಸ್ಲಿಕ್ಕಾಗಿ ಪತ್ರಿಕೆಗಳು ಕಡಿಮೆ ಇರೋದೇ ಇಲ್ಲ. ಹಾಗಾಗಿ ಒಂದು ರಾಷ್ಟ್ರಧರ್ಮ ಅನ್ನುವ ಒಂದು ಮಾಸಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅದರ ಸಂಪಾದಕರು ಇವರೇ ಆಗ್ತಾರೆ. ಇವ್ರಿಗೆ ಎಷ್ಟು ವಯಸ್ಸು? ಕೇವಲ ಒಂದು 22-23 ವರ್ಷದ ತರುಣ. ಆದರೆ ಅವರ ಸಾಮರ್ಥ್ಯ, ಆ ಭಾಷಾ ಜ್ಞಾನ, ಆ ಲೇಖನದ ಸಾಮರ್ಥ್ಯವನ್ನು ಹಿರಿಯರು ಗುರುತಿಸಿ ಆ ಚಿಕ್ಕ ವಯಸ್ಸಿಗೆ ಇವ್ರಿಗೆ ಸಂಪಾದಕರನ್ನಾಗಿ ಮಾಡ್ತಾರೆ. ಅದಾದಮೇಲೆ ದೀನ್ ದಯಾಳ್ಜಿಗೆ ಅನ್ಸುತ್ತೆ ಹಿಂದಿಯಲ್ಲಿ ಒಂದು ವಾರಪತ್ರಿಕೆ ತರಬೇಕು ಅಂಥೇಳಿ ಪಾಂಚಜನ್ಯ ಅನ್ನುವ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಅದರ ಮೊದಲ ಸಂಪಾದಕರು ಅಟಲ್ಜಿಯನ್ನೇ. ಅದಾದಮೇಲೆ ಸ್ವಲ್ಪ ಸಮಯದ ನಂತರ ದಿನಪತ್ರಿಕೆಯನ್ನು ಶುರು ಮಾಡಬೇಕು ಅಂತ ಒಂದು ಯೋಚನೆ ಬರುತ್ತೆ. ಒಂದು ಸ್ವದೇಶ್ ಅನ್ನುವ ದಿನಪತ್ರಿಕೆ ಪ್ರಾರಂಭ ಆಗುತ್ತೆ. ಮತ್ತೆ ಅದಕ್ಕೂ ಅಟಲ್ಜಿಯವರೇ ಒಂದು ನೇತೃತ್ವ. ಹೀಗೆ ಒಂದು ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ ಇದರ ಒಂದು ಸಂಪಾದಕರಾಗ್ತಾ ತಮ್ಮ ಪತ್ರಕರ್ತರ ಜೀವನವನ್ನು ಕೂಡ ಅವರು ಆಗ ಪ್ರಾರಂಭ ಮಾಡ್ತಾರೆ. ಅಂದರೆ ಅವರ ಒಂದು ರೀತಿಯ ವಿದ್ಯಾಭ್ಯಾಸದ ನಂತರ ಜೀವನ ಶುರು ಆಗಿದ್ದೆ ಪತ್ರಕರ್ತರಾಗಿ. ಆ 3 ಪತ್ರಿಕೆ ಇವತ್ತಿಗೂ ಇದೆ. ಆ ಪತ್ರಿಕೆಗೆ ಪ್ರಾರಂಭದ ದಿನಗಳಲ್ಲಿ ಬೇಕಾದಂಥ ಒಂದು ಅಡಿಪಾಯವನ್ನು ಇವರು ಯಶಸ್ವಿಯಾಗಿ ಹಾಕೊಡ್ತಾರೆ. ಅದಾದಮೇಲೆ ಸ್ವಾತಂತ್ರ್ಯ ಬಂದ ನಂತರ ಒಂದು ರಾಜಕೀಯ ಪಕ್ಷ ಪ್ರಾರಂಭ ಆಗಬೇಕು, ರಾಷ್ಟ್ರೀಯ ವಿಚಾರದ್ದು ಅಂತ ಹೇಳಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಮನಸ್ಸಿನಲ್ಲಿರುತ್ತೆ. ಅವರು RSSನ ಪ್ರಮುಖರನ್ನ ಸಂಪರ್ಕ ಮಾಡಿ ಈ ರೀತಿಯ ಒಂದು ರಾಜಕೀಯ ಪಕ್ಷವನ್ನು ಕಟ್ಟೋಣ ನಾವು ಅಂತ ಹೇಳ್ತಾರೆ. ಆಗ RSS ರಾಜಕೀಯ ಪಕ್ಷ ಅಲ್ಲ, ಹಾಗಾಗಿ ನೀವು ಮಾಡಿ, ನಿಮಗೆ ನಮ್ಮ ಕಡೆಯಿಂದ ಒಂದು ಯೋಗ್ಯ ಕಾರ್ಯಕರ್ತರನ್ನು ಕಳಿಸ್ಕೊಡ್ತೀವಿ ಅಂತೇಳಿ ಆಗಿನ ಪ್ರಮುಖರಾಗಿದ್ದಂಥ ಶ್ರೀಯುತ ಗುರೂಜಿ ಅವರು ಹೇಳ್ತಾರೆ. ಆಗ ಪ್ರಾರಂಭವಾದಂತಹ ಆ ಭಾರತೀಯ ಜನಸಂಘಕ್ಕೆ ಸಂಘದಿಂದ ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಈ ರೀತಿ ಅನೇಕ ಕಾರ್ಯಕರ್ತರನ್ನು ಕಳಿಸ್ಕೊಡ್ತಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಾಶ್ಮೀರದ ಒಂದು ಏನು ಆರ್ಟಿಕಲ್ 370 ಪ್ರತ್ಯೇಕ ಸ್ಥಾನಮಾನ ಏನು ಕೊಟ್ಟಿತ್ತು ಅದರ ವಿರುದ್ಧ ಹೋರಾಟ ಮಾಡಿ ಅದರ ಒಂದು ಹೋರಾಟದಲ್ಲೇ ಅವರ ಅಂತ್ಯ ಆಗತ್ತೆ. ಇವತ್ತಿಗೂ ಅದು ಅವರ ಸಾವಿನ ಒಂದು ಪೂರ್ಣವಾದಂತಹ ಸತ್ಯ ಬೆಳಕಿಗೆ ಬಂದಿಲ್ಲ. ಅವರು ಕಾಶ್ಮೀರಕ್ಕೆ ಪ್ರವೇಶ ಮಾಡ್ತಾರೆ, ಅಲ್ಲಿ ಪರ್ಮಿಟ್ ತೊಗೊಂಡು ಹೋಗ್ಬೇಕು ಅಂತ ಇರುತ್ತೆ. ಅದನ್ನು ನಮ್ಮದೇ ದೇಶದಲ್ಲಿ 2 ಸಂವಿಧಾನ ಹೇಗಿರಕ್ಕೆ ಸಾಧ್ಯ? ಏಕ ದೇಶ್ ಮೇ ದೋ ವಿಧಾನ್, ದೋ ನಿಶಾನ್, ದೋ ಪ್ರಧಾನ್ ನಹಿ ಚಲೇಗಿ ಅಂತ ಹೇಳಿ ಅವರು ದೊಡ್ಡ ಹೋರಾಟ ಮಾಡ್ತಾರೆ. ಆ ಹೋರಾಟದ ಭಾಗವಾಗಿ ಅವರು ಕಾಶ್ಮೀರವನ್ನು ಪ್ರವೇಶ ಮಾಡ್ತಾರೆ. ಅವ್ರನ್ನ ಬಂಧನ ಮಾಡಿ ಜೈಲಿನಲ್ಲಿಟ್ಟು ಜೈಲಲ್ಲಿ ಅವರ ಅಂತ್ಯ ಆಗ್ಬಿಡುತ್ತೆ. ಅಂದರೆ ಯಾವ ಪಕ್ಷ ಆಗ್ತಾನೆ ಪ್ರಾರಂಭವಾಗಿ ಇನ್ನೂ ಅದು ಮೊಳಕೆ ಹೊಡಿತಾ ಇತ್ತೋ ಅದರ ಅಧ್ಯಕ್ಷರ ಒಂದು ಹತ್ಯೆಯೇ ಆಗ್ಬಿಡುತ್ತೆ. ಅದಾದಮೇಲೆ ದೀನ್ ದಯಾಳ್ಜಿಯವರ ನೇತೃತ್ವದಲ್ಲಿ ಪಕ್ಷ ಬೆಳೀತಾ ಹೋಗುತ್ತೆ. ಅವರ ಜೊತೆಯಾಗಿ ಅಟಲ್ಜಿ ಕೂಡ ಇವರು ಬೆಳೀತಾರೆ. ಹೀಗೆ 51ನೇ ಇಸ್ವಿಯಲ್ಲಿ ಇವರ ಒಂದು ರಾಜಕೀಯ ಜೀವನ ಪ್ರಾರಂಭ ಆಗುತ್ತೆ. ಜನಸಂಘದ ಆರಂಭದ ದಿನಗಳಿಂದ ಸುಮಾರು 54 ವರ್ಷಗಳ ಕಾಲ ಒಂದು ದೀರ್ಘಾವಧಿಯಲ್ಲಿ ಇವರು ಒಂದು ರಾಜಕಾರಣಿಯಾಗಿದ್ರು ಅನ್ನೋದಕ್ಕಿಂತ ಭಾರತದ ರಾಜಕಾರಣದ ಒಂದು ಪ್ರಮುಖ ಭಾಗವಾಗಿ ಅದಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸುಮಾರು 55 ವರ್ಷ ಅಂತ ಹೇಳಿದ್ರೆ ತಮಾಷೆ ಅಲ್ಲ. ಸುಮಾರು 2005ನೇ ಇಸ್ವಿ ತನಕ ಅವ್ರ 80ನೇ ವಯಸ್ಸು ಮುಟ್ಟೋ ತನಕ ಅವರು ಸಕ್ರಿಯ ರಾಜಕಾರಣದಲ್ಲಿದ್ದು ಅದಕ್ಕೆ ಯೋಗ್ಯ ಒಂದು ಮಾರ್ಗದರ್ಶನವನ್ನು ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಯಾಣದಲ್ಲಿ ಸಾಕಷ್ಟು ಸೋಲು ಗೆಲುವುಗಳಾಗಿದೆ. ಸೋಲೆ ಪ್ರಾರಂಭದಲ್ಲಂತೂ ಎಲ್ಲಿ ಹೋದರೂ ಯಾವ ಚುನಾವಣೆಯಲ್ಲಿ ಗೆಲ್ತಾ ಇರಲಿಲ್ಲ. ಆದರೆ ಇವರು ಚುನಾವಣೆ ಗೆಲ್ಲಕ್ಕೋಸ್ಕರ ಮಾತ್ರ
ಕೆಲಸ ಮಾಡ್ತಾ ಇರಲ್ಲ, ಈ ವಿಚಾರ ಗೆಲ್ಲಬೇಕು ಅನ್ನೋಕ್ಕೋಸ್ಕರ. ಹಾಗಾಗಿ ಬಿಡದೆ ಪಕ್ಷದ ಸಂಘಟನೆಯನ್ನು ಬೆಳೆಸ್ತಾ ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇವರು 1957ನೇ ಇಸ್ವಿಯಲ್ಲಿ ಮೊದಲ ಬಾರಿ MP ಆಗಿ, ಸಂಸದರಾಗಿ ಇವರು ಆಯ್ಕೆ ಆಗ್ತಾರೆ. ಒಟ್ಟು ಸುಮಾರು 7 ಬಾರಿ ಇವರು MP ಆಗಿದ್ದಾರೆ, 2 ಬಾರಿ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದಾರೆ. ಅದಾದಮೇಲೆ ದೀನ್ ದಯಾಳ್ಜಿಯವರ ಮತ್ತೆ ಅವರು ಹತ್ಯೆ ಕೂಡ ಆಗುತ್ತೆ. ಅದಾದಮೇಲೆ ಇವ್ರಿಗೆ ಇಡೀ ಪಕ್ಷದ ನೇತೃತ್ವ ಇವರ ಕೈಗೆ ಬರುತ್ತೆ, ಇವರೇ ಅದರ ಅಧ್ಯಕ್ಷರಾಗಬೇಕಾಗಿ ಬರುತ್ತೆ. ಪಕ್ಷದ ಸಂಘಟನೆಯನ್ನು ಬೆಳೆಸಲಿಕ್ಕಾಗಿ ದೇಶಾದ್ಯಂತ ಇವರು ಓಡಾಡಿದ್ದಾರೆ. ಹಲವಾರು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಇವರು ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷ ಅಂತ ಹೇಳಿದ್ರೆ ಇವತ್ತು ನಾವು ನೋಡ್ತೀವಿ, ವಿರೋಧ ಪಕ್ಷ ಅಂದರೆ ಆಡಳಿತ ಇರತಕ್ಕಂಥ ಪಕ್ಷ ಏನು ಹೇಳಿದ್ರು ವಿರೋಧ ಮಾಡೋದು ಅನ್ನುವ ಯೋಚನೆ ಇದೆ. ಆದರೆ ವಾಸ್ತವಿಕವಾಗಿ ಆ ಶಬ್ದನೇ ಒಂದ್ಸಲಿ ಸರಿ ಇಲ್ಲ ಅಂತ ದೀನ್ ದಯಾಳ್ಜಿ ಕೂಡ ಹೇಳಿರ್ತಾರೆ. ಅವ್ರು ಹೇಳ್ತಾರೆ, ಇದನ್ನು ವಿರೋಧ ಪಕ್ಷ ಅಂತ ಹೇಳಬಾರ್ದು, ಪ್ರತಿಪಕ್ಷ ಅಂತ ಹೇಳಬೇಕು. ಅಂದರೆ ಈ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಪಕ್ಷ ಏನಾದ್ರು ತಪ್ಪು ನಡೆಯಿದ್ದಾಗ ಅದನ್ನು ಇವರು ಜಾಗೃತಿ ಮಾಡತಕ್ಕಂತಹ, ಆ ಸಂದರ್ಭದಲ್ಲಿ ಅವಶ್ಯಕತೆ ವಿರೋಧ ಮಾಡ್ತಕ್ಕಂಥ, ಸರಿ ಇದ್ರೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಪ್ರತ್ಯಕ್ಷ ಇವರು ಅಟಲ್ಜಿಯವರು ವರ್ಷಗಟ್ಟಲೆ ಮಾಡಿದ್ದಾರೆ. ಯಾಕೆಂದರೆ ಜಾಸ್ತಿ ವರ್ಷ ಅವ್ರು ಕೂತಿದ್ದು ಅಪೋಸಿಷನ್ ಸೀಟ್ನಲ್ಲಿ ಕೂತ್ಕೊಳ್ತಾ ಇದ್ರು. ಒಂದು ರೀತಿ ವಿರೋಧ ಪಕ್ಷ ನಾಯಕ ಹೇಗಿರಬೇಕು ಅನ್ನೋಕ್ಕೆ ಅವರು ಮಾದರಿ. ಇವರು ಮೊದಲನೇ ಬಾರಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿದಾಗ ಇನ್ನೂ ಚಿಕ್ಕ ವಯಸ್ಸು, ಆ ವಯಸ್ಸಿನಲ್ಲಿ ಸುಮಾರು 33 ವರ್ಷದ ತರುಣ ಅಲ್ಲಿ ಭಾಷಣ ಮಾಡಿದಾಗ ಆಗ ಪ್ರಧಾನಿಯಾಗಿದ್ದಂತಹ ನೆಹರು ಅವರು ಇವರ ವಾಕ್ಪಟುತ್ವ, ಇವರ ವಿಚಾರ ಮಂಡನೆ, ವೈಚಾರಿಕ ಸ್ಪಷ್ಟತೆ ಇದನ್ನು ಗಮನಿಸಿ ಅವ್ರು ಹೇಳ್ತಾರೆ, ದಿಸ್ ಯಂಗ್ ಮ್ಯಾನ್ ವಿಲ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಒನ್ ಡೇ ಅಂತ ನೆಹರು ಉದ್ಗಾರ ಮಾಡಿರ್ತಾರೆ. ಆ ರೀತಿಯ ತನ್ನ ಪ್ರಾರಂಭ ಮಾಡಿದಂತು ನಿರಂತರ ರಾಷ್ಟ್ರದ ಕಾರ್ಯಕ್ಕಾಗಿ ಇವರು ಹೋರಾಟ ಮಾಡ್ತಾ ಹೋಗ್ತಾರೆ. 75ನೇ ಇಸ್ವಿಯಲ್ಲಿ ತುರ್ತು ಪರಿಸ್ಥಿತಿ ಬರುತ್ತೆ, ಅದರ ವಿರುದ್ಧ ಇವರು ಹೋರಾಟ ಮಾಡ್ತಾರೆ. ಆ ಎಮರ್ಜೆನ್ಸಿ ಸಮಯದಲ್ಲಿ ಇವರು ಜೈಲುವಾಸ ಅನುಭವಿಸ್ಬೇಕಾಗಿ ಬರುತ್ತೆ. ಬೆಂಗಳೂರಿನಲ್ಲಿ ಅಧಿವೇಶನ ಇರುತ್ತೆ, ಹಾಗಾಗಿ ಇಲ್ಲಿ ಸೇರಿರ್ತಾರೆ. ಹಾಗಾಗಿ ಇವರೆಲ್ಲ ಇಲ್ಲೇ ಅರೆಸ್ಟ್ ಆಗಿ ಬೆಂಗಳೂರಿನ ಜೈಲಿನಲ್ಲೇ ಇವರು ಇರ್ತಾರೆ. ಅದಾದಮೇಲೆ ಜನತಾ ಪಕ್ಷದ ಸರ್ಕಾರದಲ್ಲಿ ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗ್ತಾರೆ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಇವರು ಮೊದಲ ಬಾರಿ ಹೊರ ದೇಶಗಳಿಗೆ ಹೋಗಿ ಭಾರತದ ನಿಲುವನ್ನು ಅತ್ಯಂತ ಸಮರ್ಥವಾಗಿ ಪ್ರಕಟಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ UNOದಲ್ಲಿ ಸಭೆ ಇರುತ್ತೆ, UN ಜನರಲ್ ಅಸೆಂಬ್ಲಿ ನಡೆಯುತ್ತೆ. ಅಲ್ಲಿಗೆ ಹೋದಾಗ 1977ನೇ ಇಸ್ವಿಯಲ್ಲಿ ಇವರು ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ. UNOದಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಮೊದಲಿಗರು ಅಟಲ್ಜಿಯವರು. ಸಾಮಾನ್ಯವಾಗಿ ಆವಾಗ ಏನಂದ್ರೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ, ಇವರು ನಮ್ಮ ಭಾಷೆ ಹಿಂದಿ, ನಮ್ಮ ಭಾಷೆಯಲ್ಲಿ ನಮ್ಮ ವಿಚಾರವನ್ನು ಮಂಡನೆ ಮಾಡ್ತೀವಿ, ಅನುವಾದ ಮಾಡಲಿ ಅವರು. ಇವತ್ತು ನಾವು ನೋಡ್ತೀವಿ ಈ ಅವಕಾಶ ಇದೆ, ಮತ್ತು ಪಾರ್ಲಿಮೆಂಟ್ನಲ್ಲಿ ಕೂಡ ಎಲ್ಲರೂ ತಮ್ಮ ಸ್ಥಾನೀಯ ಭಾಷೆಯಲ್ಲಿ ಮಾತಾಡ್ಬೋದು, ಆ ಅವಕಾಶ ಕೊಟ್ಟಿದ್ದಾರೆ. ಆಗ ವಿದೇಶದ ನೆಲದಲ್ಲಿ ನಿಂತು ಜಗತ್ತಿನ ವೇದಿಕೆಯಲ್ಲಿ ಭಾರತೀಯ ಕಲ್ಚರಲ್ ಕಾನ್ಫಿಡೆನ್ಸ್ ಏನು ಅಂತ ಅವರು ತೋರಿಸ್ಕೊಟ್ಟಂಥ ಐತಿಹಾಸಿಕ ಮೈಲಿಗಲ್ಲನ್ನು ನಿರ್ಮಾಣ ಮಾಡ್ತಾರೆ. ಮತ್ತು ಇವರು ಹೇಗಿದ್ರು ಅನ್ನೋಕ್ಕೆ ಇವ್ರನ್ನ ಅಜಾತ ಶತ್ರು ಅಂತ ಶಬ್ದವನ್ನು ಬಳಸ್ತಾರೆ. ಅಟಲ್ಜಿ ಅವ್ರನ್ನ ಅಜಾತ ಶತ್ರು ಅಂತ. ಯಾಕೆಂದರೆ ಪಕ್ಷದವ್ರು ಆಗ್ಬಿಟ್ರೆ ಅನೇಕ ಬಾರಿ ಉಳಿದವರೆಲ್ರಿಗೂ ಇವರು ಒಬ್ರಿಗೊಬ್ರು ಆಗಲ್ಲ, ಆ ರೀತಿ ಇರುತ್ತೆ. ಆದರೆ ಇವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಇವರು ಪಾರ್ಲಿಮೆಂಟ್ ಅಲ್ಲಿ ಬಂದಾಗ ಅಲ್ಲಿ ಸೌತ್ ಬ್ಲಾಕ್ನಲ್ಲಿ ಒಂದು ಜಾಗದಲ್ಲಿ ಅಂದರೆ ಮುಂಚಿನ ಯಾರ್ಯಾರು ಪ್ರಧಾನಿ ಆಗಿದ್ರು ಅವ್ರದ್ದು ಫೋಟೋ ಇರುವಂಥ ಒಂದು ಜಾಗ, ಅಲ್ಲಿ ನೆಹರು ಅವ್ರ ಫೋಟೋ ಇರುತ್ತೆ. ಅದನ್ನು ಗಮನಿಸಿರ್ತಾರೆ. ಇವರು ಅಲ್ಲಿಗೆ ಬಂದಾಗ ಆ ಫೋಟೋ ಇರಲ್ಲ,
ಆಗ ಅವ್ರು ತಕ್ಷಣ ಕರೆದು ಕೇಳ್ತಾರೆ, ಈ ಜಾಗದಲ್ಲಿ ನೆಹರು ಅವ್ರ ಫೋಟೋ ಇತ್ತಲ್ಲ ಅದೆಲ್ಲೋಯ್ತು ಅಂತ. ಆಗ ಅಲ್ಲಿದ್ದವ್ರು ಹೇಳ್ತಾರೆ, ಇಲ್ಲ ಅದನ್ನ ತೆಗೆಸ್ಬಿಟ್ರು ಅಂತ. ಇವ್ರು ಇಲ್ಲ ತಂದು ಹಾಕಿ ಅಂತ ಹೇಳಿ ಹಾಕಿಸ್ತಾರೆ. ಅಂದರೆ ಯಾವ ನೆಹರು ಅವರನ್ನ ಇವರು ಅತ್ಯಂತ ಕಟುವಾಗಿ ಟೀಕೆ ಮಾಡ್ತಾ ಇದ್ರು, ಅವರ ಅನೇಕ ನಿಲುವುಗಳಿಗೆ ಇವ್ರಿಗೆ ಅಸಮ್ಮತಿ ಇತ್ತು, ಆದರೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಅಲ್ಲ, ಅವ್ರ ಫೋಟೋ ಇರಬೇಕು ಅಂತ ಸ್ವತಃ ಹೇಳಿ ಹಾಕಿಸಿದಂಥ ವ್ಯಕ್ತಿತ್ವ. ಅಂದರೆ ಎಲ್ಲರ ಜೊತೆ ಇವರ ಒಂದು ಪರಿಚಯ ಸ್ನೇಹ ಇರುತ್ತೆ. ಅನೇಕ ವಿವಿಧ ವಿಚಾರ ಇರತಕ್ಕಂಥ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷದವರು ಎಲ್ಲರ ಜೊತೆ ಇವರ ಒಂದು ಸ್ನೇಹ ಇರುತ್ತೆ. ಆದರೆ ಆ ಸ್ನೇಹ ಯಾವುದೇ ಕಾರಣಕ್ಕೂ ತನ್ನ ವಿಚಾರ ಕಾಂಪ್ರಮೈಸ್ ಆಗ್ತಾ ಇರಲ್ಲ. ಸ್ನೇಹಕ್ಕೆ ಸಿದ್ಧ, ಆದರೆ ವಿಚಾರಕ್ಕೆ ಯಾವಾಗಲೂ ಬದ್ಧನೆ. ತನ್ನ ವಿಚಾರವನ್ನು ಯಾವತ್ತೂ ಅವರು ರಾಜಿ ಮಾಡ್ಕೊಳ್ಳಲ್ಲ. ಒಂದ್ಸಲಿ ಒಬ್ರು ಯಾರು ಉದ್ಗಾರ ಮಾಡ್ತಾರೆ, ಇವರ ಒಳ್ಳೆತನ ಅಲ್ಲ ನೋಡಿ, ರೈಟ್ ಮ್ಯಾನ್ ಇನ್ ಎ ರಾಂಗ್ ಪಾರ್ಟಿ ಅಂತ. ಆಗ ಅವ್ರು ಹೇಳ್ತಾರೆ, ಯಾವ ಪಕ್ಷ ನನ್ನನ್ನು ಬೆಳೆಸಿದೆ ಅಥವಾ ಯಾವ ಭಾಜಪ ನಾನೇ ಪ್ರಾರಂಭದ ಅಧ್ಯಕ್ಷ ಬೆಳೆದೀನಿ ಅದರ ಭಾಗವಾಗಿ ನಾನಿರೋನು, ಅದೇಗೆ ತಪ್ಪು ಗಿಡದಲ್ಲಿ ಬೇರೆ ಯಾವುದೋ ಹಣ್ಣು ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅದನ್ನ ತಪ್ಪು ಅಂತ ಹೇಳಿ ಅದನ್ನ ವಿರೋಧ ಮಾಡಿರ್ತಾರೆ. ಅಂದ್ರೆ ಇವರ ಒಂದು ಮುತ್ಸದ್ದಿತನ ಹೇಗಿತ್ತು ಅನ್ನೋಕ್ಕೆ ಈ ರೀತಿ ಸಾಕಷ್ಟು ಉದಾಹರಣೆ ಸಿಗತ್ತೆ ನಮಗೆ. 94ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಆಗ PV ನರಸಿಂಹರಾವ್ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಕಾಶ್ಮೀರದ ವಿಚಾರವಾಗಿ UNOದಲ್ಲಿ ಪಾಕಿಸ್ತಾನ ಸ್ವಲ್ಪ ಒಂದು ಯಾವುದೋ ರಿಸಲ್ಯೂಷನ್ ಭಾರತದ ವಿರುದ್ಧವಾಗಿ ಪಾಸ್ ಮಾಡೋ ಥರ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ಅಂದರೆ ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ಸ್ನ ಉಲ್ಲಂಘನೆ ಆಗಿದೆ ಅಂತ ಒಂದು ಸುಳ್ಳಾಗಿ ಒಂದು ರಿಸಲ್ಯೂಷನ್ನ ಪಾಸ್ ಮಾಡೋಕ್ಕೆ ಒಂದೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರುತ್ತೆ. ಆಗ ಅಂದರೆ ಕೇಂದ್ರದಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷ, ಆದರೆ ಅಲ್ಲಿಗೆ ಹೋಗಿ ಅದನ್ನು ಸಮರ್ಥನೆ ಮಾಡಿ ಅದನ್ನು ನಿಲ್ಲಿಸಬೇಕು, ಇದಕ್ಕೆ ಯಾರು ಅಂತ ಯೋಚನೆ ಮಾಡಿದಾಗ ಆಗಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅನ್ಸುತ್ತೆ ಇದಕ್ಕೆ ಸೂಕ್ತ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾರೆ. ತುಂಬಾ ಅಪರೂಪದ ಘಟನೆ. ವಿರೋಧ ಪಕ್ಷದ ನಾಯಕ ಅವ್ರನ್ನ ನೀವು ಭಾರತದ ಪ್ರತಿನಿಧಿಯಾಗಿ ಹೋಗಿ ಅಂತ ಜಿನೀವಾ ಕಳಿಸ್ಕೊಡ್ತಾರೆ. ಅಲ್ಲಿ ಹೋಗಿ ಇವರು ಅತ್ಯಂತ ಸಮರ್ಥವಾಗಿ ಭಾರತದ ವಿಚಾರವನ್ನು ಮಂಡಿಸಿ ಆ ರಿಸಲ್ಯೂಷನ್ ಪಾಸ್ ಆಗದೆ ಇರೋ ಥರ ನೋಡ್ಕೊಂಡು ಬರ್ತಾರೆ. ಇದು ಅಟಲ್ಜಿಯವರ ಒಂದು ತಾಕತ್ತು. ಹೀಗೆ ಭಾರತೀಯ ಜನಸಂಘ ಅಂತ ಏನು ಪಕ್ಷವನ್ನ ಇವರು ಪ್ರಾರಂಭದ ಸ್ಥಾಪಕ ಸದಸ್ಯ ಇವರು, ಆಮೇಲೆ ಅದರ ಅಧ್ಯಕ್ಷರಾಗ್ತಾರೆ. ಇಡೀ ಪಕ್ಷವನ್ನ ಒಂದು ರೀತಿ ಝೀರೋ ಇಂದ ದೊಡ್ಡದಾಗಿ ಬೆಳೆಸೋದರಲ್ಲಿ ಬಹಳ ದೊಡ್ಡ ಯೋಗದಾನ ಇದೆ. ಪ್ರತ್ಯಕ್ಷ ಎಮರ್ಜೆನ್ಸಿಯ ಸಮಯ ಬಂತು, ಆಗ ಇಡೀ ದೇಶದ ಒಂದು ಲೋಕತಂತ್ರ ಡೆಮಾಕ್ರಸಿಯೇ ಒಂದು ಅಪಾಯದಲ್ಲಿದೆ. ಆಗೇನ್ ಮಾಡೋದು, ನಾವೆಲ್ಲ ಒಟ್ಟಾಗಿ ಒಂದು ಹೋರಾಟ ಮಾಡಬೇಕು ಅಂತ ನಿಶ್ಚಯ ಆದಾಗ ಜನತಾ ಪಾರ್ಟಿ ಅನ್ನುವ ಒಂದು ಸಮಾನ ಹೆಸರಿನಲ್ಲಿ ನಾವೆಲ್ಲ ಇಂದಿರಾ ಗಾಂಧಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ಎಲ್ಲರ ನಿರ್ಣಯ ಆದಾಗ ಯಾವ ಪಕ್ಷವನ್ನ ಇವರು ಪ್ರಾರಂಭ ಬೆಳೆಸಿದ್ರೋ ಆ ಪಕ್ಷ ಒಂದು ಹಂತಕ್ಕೆ ಬಂದಿತ್ತು. ಆದರೆ ದೇಶದ ಹಿತಕ್ಕೋಸ್ಕರ ಪಕ್ಷವನ್ನೇ ವಿಸರ್ಜನೆ ಮಾಡ್ತಕ್ಕಂಥ ನಿರ್ಣಯವನ್ನ ಇವರು ತಗೊಳ್ತಾರೆ. ಜನತಾ ಪಾರ್ಟಿಯಲ್ಲಿ ವಿಲೀನ ಮಾಡಿಬಿಡ್ತಾರೆ. ಆಮೇಲೆ ಜನತಾ ಪಾರ್ಟಿಯ ಒಂದು ಸರ್ಕಾರ ಬರುತ್ತೆ. ಸರ್ಕಾರ ಬಂದರೆ ಒಂದು 2-3 ವರ್ಷ ಆದಮೇಲೆ ಅಲ್ಲೂ ಕೂಡ ಅನೇಕ ಸಮಸ್ಯೆಗಳು ಬರುತ್ತೆ. ಅವರು ಅಲ್ಲಿ ಕೆಲವರು ಚಕಾರ ಎತ್ತಾರೆ, ನೀವು ಜನತಾ ಪಾರ್ಟಿಯಲ್ಲಿ ಭಾಗವಾಗಿದ್ದೀರಾ, ಆದರೆ ನೀವು RSSಗೂ ಇನ್ನೂ ಸಂಬಂಧ ಇಟ್ಕೊಂಡಿದ್ದೀರಾ, ನೀವು ಅಲ್ಲಿಗೂ ಸದಸ್ಯರು ಇಲ್ಲಿಗೂ ಸದಸ್ಯರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. RSS ರಾಜಕೀಯ ಸಂಘಟನೆ ಅಲ್ಲ, ಆದರೆ ಸುಮ್ಮನೆ ಕಿರಿಕ್ ಮಾಡೋ ದೃಷ್ಟಿಯಿಂದ ಒಂದು ಗಲಾಟೆಯನ್ನು ಶುರು ಮಾಡ್ತಾರೆ. ಅದು ಸ್ವಲ್ಪ ತಾರಕಕ್ಕೆ ಇರುತ್ತೆ. ಆಗ ಅಟಲ್ಜಿಯವರು, ಲಾಲ್ ಕೃಷ್ಣ ಅದ್ವಾನಿಯವರು, ಇವರೆಲ್ಲ ಪ್ರಮುಖರು ನಿಶ್ಚಯ ಮಾಡಿ ಹೇಳ್ತಾರೆ, ನಮಗೆ RSS ಮತ್ತು ನಮ್ಮ ಸಂಬಂಧ ಹೇಗೆ ಅಂದರೆ ಹೃದಯ, ನಮ್ಮ ಏನು ಜನ್ಮ ಆದಾಗ ತಾಯಿ ಮಗು ಸಂಬಂಧ ಇರುತ್ತಲ್ಲ, ಉಂಬ್ಲಿಕಲ್ ಕಾರ್ಡ್, ಆ ರೀತಿಯ ಸಂಬಂಧ, ಕರಳುಬಳ್ಳಿಯ ಸಂಬಂಧ, ಅದನ್ನ ಇರಬಾರ್ದು ಅಂತ ಹೇಳಕ್ಕೆ ಹೇಗೆ ನಾವು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತೇಳಿ ಅವರೆಲ್ಲರೂ ಅಲ್ಲಿಂದ ಹೊರಕ್ಕೆ ಬರ್ತಾರೆ. 1980ನೇ ಇಸ್ವಿಯಲ್ಲಿ ಇವತ್ತು ನಾವೇನು ನೋಡ್ತೀವಿ, ಭಾಜಪ, ಭಾರತೀಯ ಜನತಾ ಪಕ್ಷ, ಅದನ್ನು ಸ್ಥಾಪನೆ ಮಾಡ್ತಾರೆ. 1980ನೇ ಇಸ್ವಿಯಲ್ಲಿ ಅದರ ಸ್ಥಾಪನೆಯಾಗಿ ಅದರ ಸ್ಥಾಪಕ ಅಧ್ಯಕ್ಷರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಈ
BJP ಅದು ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆ ಆಗಿ ಬೆಳೆದಿದೆ. ಆದರೆ ಪ್ರಾರಂಭ ಮಾಡಿದ್ದು ಮತ್ತೆ ಓಂ ಪ್ರತಿಮಾ ಅಂತ ಹೇಳಿ 0 ಇಂದ ಶುರು ಮಾಡ್ತಾರೆ. ಅಂದ್ರೆ ವಿಚಾರಕ್ಕಾಗಿ ಎಂತ ಒಂದು ಸ್ಥಿತಿಗೂ ಹೋಗಕ್ಕೆ ಅವ್ರು ಸಿದ್ಧರಾಗ್ತಾರೆ. ದೇಶಕ್ಕಾಗಿ ಪಕ್ಷವನ್ನೇ ವಿಸರ್ಜನೆ ಮಾಡಲಿಕ್ಕೆ ಸಿದ್ಧರಾದ್ರು. ಯಾಕೆಂದ್ರೆ ಪ್ರಜಾಪ್ರಭುತ್ವ ರಕ್ಷಣೆ ಆಗ್ಬೇಕು ಅಂತ. ವೈಚಾರಿಕ ಒಂದು ಪ್ರಶ್ನೆ ಬಂದಾಗ ನಮ್ಮ ವಿಚಾರಕ್ಕೋಸ್ಕರ ಹೊಸ ಪಕ್ಷವನ್ನೇ ನಾವು ಕಟ್ತೀವಿ ಅಂತ ಹೇಳಿ 0 ಇಂದ ಶುರು ಮಾಡತಕ್ಕಂಥ ಒಂದು ನಿಲುವನ್ನು ಕೂಡ ಇವರು ತಗೊಳ್ತಾರೆ. ಇದು ಅವರ ಒಂದು ಯಾವ ರೀತಿಯ ಧೋರಣೆ ಇತ್ತು ಅಂತ ನಮಗೆ ಅದರ ಪರಿಚಯ ಆಗತ್ತೆ. ಅಂದರೆ ಇವತ್ತು ಇಷ್ಟು ದೊಡ್ಡದಾಗಿ ಭಾರತೀಯ ಜನತಾ ಪಕ್ಷ ಬೆಳೆದಿದೆ, ಬಹುತೇಕ ಎಲ್ಲ ರಾಜ್ಯಗಳಲ್ಲಿದೆ, ಇಷ್ಟು ದೊಡ್ಡ ಪ್ರಮಾಣದ ಒಂದು ಅದರ ಮೆಂಬರ್ಸ್ ಇದ್ದಾರೆ. ಜಗತ್ತಿನಲ್ಲೇ ಯಾವುದೋ ಅಂಥ ಪಕ್ಷ ಇಲ್ಲ. ಆದರೆ ಅದಕ್ಕೆ ಪ್ರಾರಂಭಿಕ ಹಂತದ ಒಂದು ಅಡಿಪಾಯವನ್ನು ಇವರು ಹಾಕೊಡ್ತಾರೆ. ಹೇಗಿತ್ತು ಅಂದರೆ ಅದು ಪ್ರಾರಂಭ ಆಗಿ 4 ವರ್ಷಕ್ಕೆ ಮೊದಲ ಲೋಕಸಭಾ ಚುನಾವಣೆ ಆದಾಗ ಇಬ್ಬರೇ ಗೆದ್ದಿದ್ದು, 2 ಸೀಟ್ಸ್. ಈ ಸಲ ಹೋದ ವರ್ಷ ನಡೆದಾಗ 240 ಬಂದಾಗ ಕಡಿಮೆ ಅಂತ ಎಲ್ಲರೂ BJP ಹಿನ್ನಡೆ ಆಗಿದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ರು. ಎಲ್ರಿಗೂ ಅನಿಸ್ತಾ ಇತ್ತು. ಅಂದರೆ ಈ ರೀತಿ ಪಕ್ಷ ಬೆಳೆದಿದೆ ಅಂತ ಹೇಳಿದ್ರೆ ಈ ರೀತಿಯ ವ್ಯಕ್ತಿಗಳ ಒಂದು ಯೋಗದಾನ ಅದರಿಂದ ತುಂಬ ಇದೆ. ಮುಂದೆ 96ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಭಾಜಪಾಗೆ ಒಂದು ದೊಡ್ಡ ಪ್ರಮಾಣದ ಒಂದು ಸೀಟ್ಸ್ ಬರುತ್ತೆ, ಲಾರ್ಜೆಸ್ಟ್ ಪಾರ್ಟಿ ಆಗ್ತಾರೆ. ಆಗ ಇವರು ಮೊದಲ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಅಂದರೆ ಕಾಂಗ್ರೆಸ್ಸೇತರ ಮೊದಲ ವ್ಯಕ್ತಿ ಈ ರೀತಿಯ ಪ್ರಧಾನಿ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಮೊದಲ ಬಾರಿ ಪ್ರಧಾನಿ ಆಗಿದ್ದು ಆವಾಗಲೇ 1996. ಆದರೆ ದುರ್ದೈವದಿಂದ ಆವಾಗ ಏನಾಯಿತು ಅಂದರೆ ಅದಕ್ಕೆ ಬೇಕಾದಂಥ ಒಂದು ಸಂಖ್ಯೆ ಇರಲಿಲ್ಲ. ಬಹುಮತ ಅಂತ ಒಂದು ಮ್ಯಾಜಿಕ್ ನಂಬರ್ ಏನಿದೆ 271, ಆ ನಂಬರ್ಗೆ ಬೇಕಾದಷ್ಟು ಸಂಖ್ಯೆ ಇರಲಿಲ್ಲ. ಸೊ ಆಗ ಪ್ರೆಸಿಡೆಂಟು ಸ್ವಲ್ಪ ಸಮಯ ಕೊಡ್ತಾರೆ. ಮೇ ತಿಂಗಳಲ್ಲಿ ರಿಸಲ್ಟ್ ಬಂತು, ಮೇ 31 ತನಕ ಸಮಯ ಕೊಡ್ತಾರೆ. ಇವರು ಒಂದಷ್ಟು ಜನನ್ನ ಮಾತಾಡಿಸ್ತಾರೆ, ಭೇಟಿ ಮಾಡ್ತಾರೆ, ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಆಗ ಹೇಗಿತ್ತು ವಾತಾವರಣ ಅಂದರೆ ಈ ರೀತಿಯ ಒಂದು BJP ಗೆಲ್ಲಬಹುದು ಅಂತ ಅವರು ಅಂದ್ಕೊಂಡಿರಲಿಲ್ಲ. ಆದರೆ ಇಷ್ಟು ದೊಡ್ಡ ಪಕ್ಷ ಬಂತಲ್ಲ, ಹಾಗಾಗಿ ಉಳಿದಂಥ ಎಲ್ಲ ಪಕ್ಷಗಳು ಒಂದಾಗ್ಬಿಡ್ತಾರೆ. ಯಾಕೆಂದರೆ ಏನಾರು ಮಾಡಿ ಇವ್ರನ್ನ ದೂರ ಇಡಬೇಕು, ರಾಷ್ಟ್ರೀಯ ವಿಚಾರದವ್ರನ್ನ ದೂರ ಇಡಬೇಕು ಅನ್ನೋಕ್ಕೋಸ್ಕರ ಉಳಿದೆಲ್ಲ ಪಕ್ಷಗಳು ಒಂದಾಗಿ ಯಾರು ಕೂಡ ಬೆಂಬಲ ಕೊಡೋದಿಲ್ಲ. ಇವ್ರಿಗೆ ಮೇ 31 ತನಕ ಸಮಯ ಇರುತ್ತೆ. ಆದರೆ ಇವ್ರಿಗೆ ಗೊತ್ತಾಗ್ಬಿಡುತ್ತೆ 13ನೇ ದಿವಸಕ್ಕೆ ಇದು ಆಗಲ್ಲ ಅಂತೇಳಿ. ಕಡೆಗೆ 13ನೇ ದಿವಸಕ್ಕೆ ಇವರು ರಾಜೀನಾಮೆಯನ್ನು ಕೊಡ್ತಾರೆ. ಆ ರಾಜೀನಾಮೆ ಕೊಡಬೇಕಾದ್ರೆ ಇವ್ರು ಮಾತಾಡ್ತಾರೆ. ಇವತ್ತಿಗೂ ಅದರ ಭಾಷಣದ ಕ್ಲಿಪ್ ನಮ್ಗೆ ಸಿಗುತ್ತೆ, ನೋಡ್ಬೋದು. 1996 ಮೇ 27ನೇ ತಾರೀಕು, ಅಂದರೆ ಇವರು ಪ್ರಧಾನಮಂತ್ರಿ ಆಗಿ 13ನೇ ದಿನ ಆಗಿದೆ. ಆಗ ಇವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಂಥ ಭಾಷಣ ಲೋಕೋತ್ತರವಾದಂಥ ಭಾಷಣ. ಪಾರ್ಲಿಮೆಂಟ್ನ ಭಾಷಣದ ಒಂದು ಪರಂಪರೆಯಲ್ಲೇ ಇದಕ್ಕೊಂದು ಮಹತ್ವ ಸ್ಥಾನ ಇದೆ, ತುಂಬ ವಿಸ್ತಾರವಾಗಿದೆ. ನಾವು ಅದನ್ನು ನೋಡ್ಬೇಕು. ಅದ್ರಲ್ಲಿ ಹೇಳ್ತಾರೆ ನೋಡಿ, ಸರ್ಕಾರಗಳು ಬರುತ್ತೆ, ಸರ್ಕಾರಗಳು ಹೋಗುತ್ತೆ, ಪಕ್ಷಗಳು ಬರುತ್ತೆ, ಪಕ್ಷಗಳು ಹೋಗುತ್ತೆ, ಆದರೆ ಲೋಕತಂತ್ರ ಉಳಿಬೇಕು, ಡೆಮಾಕ್ರಸಿ ಉಳಿಬೇಕು. ಹಾಗಾಗಿ ನಾವು ಏನಾರು ಮಾಡಿ ಆ ಅಧಿಕಾರವನ್ನು ಅನುಭವಿಸಲೇಬೇಕು ಅಂತ ಹೇಳಿ ತಪ್ಪು ದಾರಿ ಹಿಡಿಲಿಕ್ಕೆ ನಾನು ಒಪ್ಪಲ್ಲ ಅಂತ ಅವರು ರಾಮಾಯಣದ ಒಂದು ಮಾತನ್ನ ಕೋಟ್ ಮಾಡ್ತಾರೆ. ರಾಮ ಹೇಳ್ತಾನೆ, ನನಗೆ ಸಾವಿನ ಅಂಜಿಕೆ ಇಲ್ಲ, ಆದರೆ ಕೆಟ್ಟ ಹೆಸರಿನ ಅಂಜಿಕೆ ಇದೆ, ಕೆಟ್ಟು ಅಪವಾದದ ಅಂಜಿಕೆ ಇದೆ ಅಂತ ಅದನ್ನು ಕೋಟ್ ಮಾಡ್ತಾ ಹೇಳ್ತಾರೆ. ನಾವು ಇದು ರಿಸೈನ್ ಮಾಡಿ ಇಷ್ಟೆಲ್ಲ ದೊಡ್ಡ ಪಕ್ಷ ಆಗಿದ್ರು ಕೂಡ ಆಪೋಸಿಟ್ ನಲ್ಲಿ ಕೂತ್ಕೊಂಡು ಒಂದು ಲೀಡರ್ ಆಫ್ ಅಪೋಸಿಷನ್ ಆಗಕ್ಕೆ ಸಿದ್ಧ ಇದೆ, ಆದರೆ ತಪ್ಪು ದಾರಿಲಿ ಅಧಿಕಾರ ಹಿಡೀಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಒಂದು ರೆಸಿಗ್ನೇಷನ್ ಕೊಡ್ತಾರೆ. ಮತ್ತೆ ಎಲೆಕ್ಷನ್ ಆಗುತ್ತೆ, ಮತ್ತೆ ಇವರು ಇದೇ ರೀತಿ ಆಗುತ್ತೆ. ಆಗ 13 ತಿಂಗಳಿರ್ತಾರೆ. ಆಗಲೂ ಕೂಡ ಒಂದಷ್ಟು ಜನ ಮೋಸ ಮಾಡೋ ಒಂದೇ ವೋಟಿಂದ ಒಂದು ವೋಟ್ ಆಫ್ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ ಸರ್ಕಾರ. ಮತ್ತೆ 3ನೇ ಸಲ ಇವರು ಎಲೆಕ್ಟ್ ಆಗಿ ಬರ್ತಾರೆ. ಆಗ 5 ವರ್ಷ ಇವರು ಪೂರ್ಣ ಒಂದು ಪ್ರಧಾನಮಂತ್ರಿಗಳಾಗಿರ್ತಾರೆ. ಮತ್ತು ತುಂಬ
ಕಷ್ಟವದ್ದು ಕೆಲಸ. ಯಾಕೆಂದ್ರೆ ಆಗ್ಲೂ ಕೂಡ ಪೂರ್ಣ ಬಹುಮತ ಇರಲ್ಲ, ಒಂದು 23 ಪಕ್ಷಗಳಿರುತ್ತೆ. ಹೇಗೆ ಕಪ್ಪೆಯನ್ನು ತಕಡಿಗೆ ಹಾಕದಂತೆ ಆ ಎಲ್ಲ ಒಂದು ಕೋಯಲಿಷನ್ ಪಾರ್ಟಿಗಳನ್ನ ಜೋಡಿಸ್ಕೊಂಡು 5 ವರ್ಷ ಸಮರ್ಥವಾಗಿ ಇವರು ನಡೆಸ್ತಾರೆ. ಅಂದ್ರೆ ಇವರ ಒಂದು ಒಂದು ಉದಾತ್ತವಾದಂಥ ಆ ನಮ್ಮ ವಿಚಾರ ಏನಿದೆ ಅದರ ಅನುಷ್ಠಾನಕ್ಕೆ ಇಡೀ ಜೀವನವನ್ನೇ ಸಮರ್ಪಿಸ್ತಾರೆ. ಸದಾ ಅದರ ಯೋಚನೆ. ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ದೇಶಗಳು, ವಿಶೇಷವಾಗಿ ಪಾಕಿಸ್ತಾನ, ಅದರ ಜೊತೆ ಒಂದು ಸಂಬಂಧ ಚೆನ್ನಾಗಿಲ್ಲ, ಸರಿ, ಆದರೆ ಸರಿ ಮಾಡೋಣ. ಯಾಕೆಂದರೆ ಅವರೊಂದು ಮಾತು ಹೇಳ್ತಾರೆ, ವಿ ಕ್ಯಾನ್ ಚೇಂಜ್ ಹಿಸ್ಟ್ರಿ, ವಿ ಕೆನಾಟ್ ಚೇಂಜ್ ಜಿಯೋಗ್ರಫಿ ಅಂತ. ಅಂದರೆ ಅವರು ನಮ್ಮ ಪಕ್ಕ ನೇಬರ್ಸ್, ಏನಾದ್ರು ಮಾಡೋಣ, ಸರಿ ಮಾಡ್ಕೋಣ, ಹಳೇದೆಲ್ಲ ನಾವು ಮರೆಯೋಣ ಅಂತೇಳಿ ಪಾಕಿಸ್ತಾನದ ಜೊತೆ ಮಾತುಕತೆ ಮಾಡಿ, ಯಾಕಂದರೆ ಇದರಿಂದ ಭಾರತಕ್ಕಿಂತ ಜಾಸ್ತಿ ಪಾಕಿಸ್ತಾನಕ್ಕೆ ಅನುಕೂಲ. ಅಂದರೆ ಒಳ್ಳೆಯವರಾಗಿರೋಣ, ಒಳ್ಳೆ ಸಂಬಂಧ ಇರೋಣ ಅಂತೇಳಿ, ಅಂದರೆ ಒಳ್ಳೆಯ ಗುಡ್ ಟರ್ಮ್ಸ್ನಲ್ಲಿರೋಣ ಅಂತೇಳಿ ಲಾಹೋರ್ಗೆ ಬಸ್ನಲ್ಲಿ ಹೋಗ್ತಕ್ಕಂಥ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. 1999 ಒಂದು ಏನು ಸಮಯದಲ್ಲಿ ಲಾಹೋರ್ ಬಸ್ ಅಂತ ಬಹಳ ದೊಡ್ಡ ಕಾರ್ಯಕ್ರಮ. ಲಾಹೋರ್ಗೆ ಬಸ್ನಲ್ಲಿ ಹೋಗ್ತಾರೆ. ಆಗಿನ ಪ್ರಧಾನಮಂತ್ರಿ ನವಾಜ್ ಶರೀಫ್ ಜೊತೆ ಇವರು ಹಸ್ತಲಾಗಮ ಮಾಡಿ ಹೇಳ್ತಾರೆ, ಯುದ್ಧ ಬೇಡ, ಆತ್ಮೀಯತೆಯಿಂದ ನಾವಿಬ್ಬರು ಬದುಕಣ್ಣ ಅಂತ ಹೇಳಿ ಇವರು ಸದುದ್ದೇಶದಿಂದ ಪ್ರಯತ್ನ ಮಾಡ್ತಾರೆ. ಆದರೆ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿ ಅದು ಕಾರ್ಗಿಲ್ ನಲ್ಲಿ ಒಂದು ಒಳನುಸುಳಿ ಅವರು ಒಂದು ದೊಡ್ಡ ಯುದ್ಧ ಕೂಡ ಮುಂದೆ ಆಗುತ್ತೆ. ಅಂದರೆ ಇವ್ರು ಮಾಡಿಕೊಟ್ಟಿದ್ದು ಒಳ್ಳೇದು, ಆದರೆ ಆ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸುತ್ತೆ. ಆದರೆ ಆ ರೀತಿ ಪಾಕಿಸ್ತಾನದ ಸೈನಿಕರು ಒಂದು ಒಳಗಡೆ ನಮ್ಮ ಒಂದು ಗಡಿ ಒಳಗಡೆ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಅಂತ ಗೊತ್ತಾದಾಗ ಆವಾಗ ಮತ್ತೆ ಮೃದು ಧೋರಣೆ ಅಲ್ಲ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಮಾತಿದೆ. ಅಂದರೆ ವಜ್ರದಂತೆ ಕಠೋರವಾಗೂ ಇರಬೇಕು, ಒಂದು ಕೋಮಲವಾದಂಥ ಮಲ್ಲಿಗೆಯಂತೆ ಮೃದುವಾಗಿ ಕೂಡ ಇರಬೇಕು. ಎರಡೂ ಅಂದರೆ ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವ ಒಂದು ನಾಜೂಕುತನ ಅವರಲ್ಲಿತ್ತು. ಕೆಲವೇ ತಿಂಗಳು, ಯಾಕಂದರೆ ಇವರು ಫೆಬ್ರವರಿನಲ್ಲಿ ಆ ಬಸ್ನಲ್ಲಿ ಹೋಗ್ತಾರೆ, ಮೇ ತಿಂಗಳಲ್ಲಿ ಗೊತ್ತಾಗುತ್ತೆ ಇವರು ಕಾಶ್ಮೀರದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಕಾರ್ಗಿಲ್ ಮತ್ತು ಆ ಡ್ರಾಸ್ ಸೆಕ್ಟರ್ನಲ್ಲಿ ಅಂತೆ. ಆಗ ಅತ್ಯಂತ ಒಂದು ಸಮರ್ಥವಾದ ನೇತೃತ್ವ ಕೊಟ್ಟು ಆಗಿನ ನಮ್ಮ ಮಿಲಿಟ್ರಿ ಅವ್ರಿಗೆಲ್ಲ ಪೂರ್ಣ ಫುಲ್ ಹ್ಯಾಂಡ್ ಕೊಡ್ತಾರೆ. ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡಿ ಆ ಪಾಪಿ ಪಾಕಿಸ್ತಾನಿಯನ್ನು ಹೊರಕ್ಕೆ ಹಾಕಿ ಅಂತ ಕರೆ ಕೊಡ್ತಾರೆ. ಏರ್ ಫೋರ್ಸು, ನೇವಿ ಮತ್ತು ಲ್ಯಾಂಡ್ ಆರ್ಮಿ 3 ಕೋಆರ್ಡಿನೇಷನ್ಲಿ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾರೆ. ಆ ಕಾರ್ಗಿಲ್ ಕದನ ಅತ್ಯಂತ ಯಶಸ್ವಿ ಆಗುತ್ತೆ. ಆ ಸಮಸ್ತ ಪಾಕಿಸ್ತಾನಿಗಳನ್ನು ಹೊಡೆದೋಡಿಸ್ತಕ್ಕಂಥದ್ರಲ್ಲಿ ಯಶಸ್ವಿ ಆಗುತ್ತೆ. ಅಂದರೆ ಸೈನಿಕರು, ಶಸ್ತ್ರಾಸ್ತ್ರಗಳು ಎಲ್ಲ ಒಂದು ಭಾಗ ಆಯಿತು ಅಂದರೆ ಅದಕ್ಕೆ ಯೋಗ್ಯ ಪೊಲಿಟಿಕಲ್ ವಿಲ್ ಪವರ್ ಕೂಡ ಇರಬೇಕಲ್ಲ, ಅದು ಇವ್ರು ತೋರಿಸ್ತಾರೆ. ಎಂತಹ ಅಂತ ಹೇಳಿದ್ರೆ ಯುದ್ಧ ನಡೀತಾ ಇರಬೇಕಾದ್ರೆ ಇವರು ಅಲ್ಲಿಗೆ ಭೇಟಿ ಕೊಡ್ತಾರೆ. ಒಂದು ಯುದ್ಧ ನಡೀತಾ ಇರ್ಬೇಕಾದ್ರೆ ಯುದ್ಧರಂಗಕ್ಕೆ ಭೇಟಿ ಕೊಟ್ಟಂತ ಮೊದಲ ಪ್ರಧಾನಮಂತ್ರಿ ಇವರು. ಯಾವ ಜಾಗಕ್ಕೆ ಭೇಟಿ ಕೊಡ್ಬೇಕಾಗಿರುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಆ ಜಾಗವನ್ನು ಸ್ವಲ್ಪ ಪಕ್ಕಕ್ಕೆ ಯೋಚನೆ ಮಾಡ್ತಾರೆ. ಆರ ಮುಂಚೆ ಪ್ಲಾನ್ ಮಾಡಿದ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅಲ್ಲಿ ಶೆಲ್ಗಳು ದಾಳಿ ಆಗಿರುತ್ತೆ. ಅಂದರೆ ಸ್ವಲ್ಪ ಸಮಯದಲ್ಲಿ ಇವರ ಪ್ರಾಣಕ್ಕೆ ಅಪಾಯ ಇರುತ್ತೆ. ಆದರೆ ಇವರು ಹೋಗಿ ಸೈನಿಕರಿಗೆ ಬೆಂತಟ್ಟಿ ಇಡೀ ದೇಶ ನಿಮ್ಮ ಜೊತೆ ಇದೆ ಅಂತ ಭರವಸೆ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಿ ಮುಂದಕ್ಕೆ ಯುದ್ಧ ಮಾಡೋಕ್ಕೆ ಅವರು ಒಂದು ಪ್ರೇರಣೆಯನ್ನು ಕೊಡ್ತಾರೆ. ಅಂತಹ ವ್ಯಕ್ತಿತ್ವ. 1998ನೇ ಇಸ್ವಿಯಲ್ಲಿ ಪೋಖ್ರಾನ್ ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಬೇಕು ಅಂತ ಅತ್ಯಂತ ಗುಪ್ತವಾಗಿ ಒಂದು ಯೋಜನೆ ನಡೆಯುತ್ತೆ. ಕೆಲವರಿಗೆ ಅದರ ಗೊತ್ತಿರುತ್ತೆ. ಅಬ್ದುಲ್ ಕಲಾಂ ಅದರ ಒಂದು ಪ್ರಮುಖ ಪಾತ್ರ ಅದರಲ್ಲಿ. ಆದರೆ ಮತ್ತೆ ವಿಜ್ಞಾನಿಗಳಿಗೆ ಬೆಂಬಲ ಕೊಡೋರು ಯಾರು ಅಂದರೆ ಮತ್ತೆ ಪೊಲಿಟಿಕಲ್ ಪವರ್. ಯಾಕೆಂದರೆ ಹಿಂದೆ ಕೂಡ ಅವ್ರು ತಯಾರಿ ಮಾಡ್ಕೊಂಡಿದ್ರು, ಆದರೆ ಕೇಂದ್ರದಲ್ಲಿ ಅವ್ರಿಗೆ ಸೂಕ್ತವಾದಂಥ ಗ್ರೀನ್ ಸಿಗ್ನಲ್ ಸಿಗ್ತಾ ಇರಲಿಲ್ಲ. ಆದರೆ ಅಟಲ್ಜಿ ಅವರು ಬರ್ತಾ ಇದ್ದಂಗೆ ತಕ್ಷಣ ಅದಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯೋಜನೆ ಮಾಡದಂತೆ 1998ನೇ ಇಸ್ವಿ ಮೇ 11ನೇ ತಾರೀಕು ಇಡೀ ಜಗತ್ತನ್ನು ಸದಾ ಸುತ್ತುತ್ತಾ ಏನೇ ನಡೆದ್ರೂ ನಂಗೆ ಗೊತ್ತಾಗಬೇಕು ಅನ್ನುವ ಅಹಂಕಾರದಿಂದ
ದೊಡ್ಡಣ್ಣನಂತೆ ವರ್ತಿಸ್ತಕ್ಕಂಥ ಅಮೇರಿಕಾ ಸ್ಯಾಟಲೈಟ್ಗಳ ಕಣ್ಣಿಗೂ ಗೊತ್ತಾಗದಂತೆ ಒಂದು ನ್ಯೂಕ್ಲಿಯರ್ ಟೆಸ್ಟ್ ನಡೆದೇ ಹೋಗುತ್ತೆ. ಅದಾದ್ಮೇಲೆ ಇವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆವಾಗ ಅಮೇರಿಕಾ ಗೊತ್ತಾಗುತ್ತೆ. ಅಮೇರಿಕಾಗೆ ವಿಪರೀತ ಅವಮಾನ ಆಗುತ್ತೆ. ಆಗ ಇವರು ಇನ್ನೊಂದು ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. 2 ದಿವಸ ಬಿಟ್ಟು ಇನ್ನೊಂದು ಟೆಸ್ಟ್ ಮಾಡ್ತಾರೆ, ಅದು ಗೊತ್ತಾಗಲ್ಲ. ಪೋಖ್ರಾನ್ ಅಂತ ಒಂದು ಸಿನಿಮಾನೇ ಬಂದಿದೆ, ನಾವು ನೋಡ್ಬೋದು, ವಿವರವಾಗಿ ಅದರಲ್ಲಿ ತೋರಿಸ್ತಾರೆ ಹೇಗೆ ಇದನ್ನ ಯೋಜನೆ ಮಾಡಿದ್ರು, ಹೇಗೆ ಅನುಷ್ಠಾನ ಮಾಡಿದ್ರು ಅಂತ. ಅಂದ್ರೆ ಒಂದು ಮಾತಿತ್ತು ನಮ್ಮಲ್ಲಿ ಮುಂಚೆಯಿಂದ, ಜೈ ಜವಾನ್ ಜೈ ಕಿಸಾನ್ ಅಂತ. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಾತು. ಅದಕ್ಕೆ ಅಟಲ್ ಜಿ ಅವರು ಇನ್ನೊಂದು ಪದವನ್ನು ಸೇರಿಸ್ತಾರೆ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತೇಳಿ. ಅಂದ್ರೆ ನಮಗೆ ಸೈನಿಕರು ಮುಖ್ಯ, ರೈತರು ಮುಖ್ಯ, ಆದರೆ ಜೊತೆಗೆ ವಿಜ್ಞಾನದ ಪ್ರಗತಿಯೂ ಅಷ್ಟೇ ಮುಖ್ಯ ಅಂತ ಹೇಳಿ, ವಿಜ್ಞಾನದ ಒಂದು ಪ್ರಗತಿಗೆ ಬಹಳ ದೊಡ್ಡ ಮೈಲಿಗಲ್ಲು. ಅಷ್ಟೇ ಏಕೆ, ಭಾರತದ ಒಂದು ಇತಿಹಾಸದಲ್ಲಿ ಪೋಖ್ರಾನ್ ಅಣುಸ್ಫೋಟ ಅನ್ನೋದು ಇಡೀ ಜಗತ್ತಿನ ದೃಷ್ಟಿಯಲ್ಲ ಒಂದು ಮಹತ್ವವಾದಂತಹ ಘಟನೆ. ಯಾಕೆಂದ್ರೆ ಅಲ್ಲಿ ತನಕ ಭಾರತ ಗಮನಕ್ಕೆ ಕೊಡ್ತಾ ಇರಲ್ಲ ಯಾರು. ಸ್ವಾತಂತ್ರ್ಯ ಬಂದು 50 ವರ್ಷ ಆಗಿರುತ್ತೆ, ಆದರೆ ಭಾರತ ಅಂದ್ರೆ ಅದೊಂಥರ ಸದಾ ಡೆವಲಪಿಂಗ್ ಕಂಟ್ರಿ, ಹಿಂದುಳಿದ ದೇಶ ಅಂತ ಅದಕ್ಕೆ ಯಾರು 3 ಕಾಸು ಬೆಲೆ ಕೊಡ್ತಾ ಇರಲ್ಲ. ಆದರೆ ಈ ಘಟನೆ ನಂತರ ಇಡೀ ಜಗತ್ತಿನಲ್ಲಿ ಭಾರತದ ಬಗ್ಗೆ ಒಂದು ಗೌರವ ಪ್ರಾರಂಭ ಆಗುತ್ತೆ. ಹೇಗೆ ಆಪರೇಷನ್ ಸಿಂಧೂರ್ ನಂತರ ಒಂದು ರೀತಿಯ ಭಾರತದ ಬಗ್ಗೆ ಚಿತ್ರಣ ಬದಲಾಗೋಯ್ತು, ಅದೇ ರೀತಿ ಪೋಖ್ರಾನ್ ಕೂಡ ಒಂದು ಐತಿಹಾಸಿಕ ಮೈಲಿಗಲ್ಲು. ಇದಕ್ಕೆ ಸಮರ್ಥ ನೇತೃತ್ವ ಮತ್ತೆ ಅದಕ್ಕೆ ಮಾಡಿ ಅಂತ ಒಂದು ಪವರ್ಫುಲ್ ಆಗಿ ಅದಕ್ಕೆ ಬೆಂಬಲವಾಗಿ ನಿಂತಂಥವ್ರು ಅಟಲ್ ಜಿ ಅವರು. ಆಗ ಗೊತ್ತಿತ್ತು ಇವ್ರಿಗೆ ಅಮೇರಿಕಾಗೆ ಸಿಟ್ಟು ಬರುತ್ತೆ, ಅಮೇರಿಕಾ ಅದಾದ್ಮೇಲೆ ಏನಾದ್ರು ತೊಂದರೆ ಕೊಡತ್ತೆ ಅಂತ ಅನ್ಕೊಂಡಂತೆ ಅಮೇರಿಕಾ ಭಾರತಕ್ಕೆ ನಿರ್ಬಂಧಗಳನ್ನು ಹಾಕ್ಬಿಡುತ್ತೆ. ನಿಮ್ಮ ಜೊತೆ ಇಂಥ ಟೆಕ್ನಾಲಜಿ ಕೊಡಲ್ಲ, ಈ ರೀತಿಯ ಇವಾಗ ಏನು ಟ್ರಂಪ್ ಮಾಡ್ತಾರೆ ಅದಕ್ಕಿಂತ ಅಧಿಕವಾಗಿ ಭಾರತಕ್ಕೆ ತುಂಬಾ ಒಂದು ಸ್ಯಾಂಕ್ಷನ್ ಅಂತ ಕರೀತಾರೆ, ನಿರ್ಬಂಧಗಳನ್ನು ಹಾಕ್ತಾ ಹೋಗ್ತಾರೆ. ಈಗ ಭಾರತ ತುಂಬಾ ಪವರ್ಫುಲ್ ಆಗಿದೆ, ಆಗಿನ್ನೂ ಅಷ್ಟಾಗಿರಲಿಲ್ಲ. ಆದರೆ ನಮ್ಮ ಮನಸ್ಸು ಗಟ್ಟಿ ಇತ್ತು, ಪ್ರಬಲವಾದ ಇಚ್ಛಾಶಕ್ತಿ ಇತ್ತು. ಹಾಗಾಗಿ ಇವರು ಯಾರ್ಯಾರು ವಿದೇಶದಲ್ಲಿದ್ದಾರೆ ಭಾರತೀಯರು, ಅವ್ರಿಗೆ ನೀವೊಂದು ಬಾಂಡ್ ಇಡಿ ಅಂತ ಹೇಳಿ ಒಂದು ಕರೆ ಕೊಡ್ತಾರೆ. ಎಷ್ಟು ನಮಗೆ ಹಣ ಬೇಕು ಇತ್ತು ಅದಕ್ಕಿಂತ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಆ ಬಾಂಡ್ಗಳು ಜನ ಖರೀದಿಸ್ತಾರೆ. ಅಂದರೆ ನಮಗೆ ಆರ್ಥಿಕ ಮುಗ್ಗಟ್ಟು ಏನಾಗಬಹುದಾಯಿತೋ ಅದನ್ನ ತುಂಬ ಯಶಸ್ವಿಯಾಗಿ ಆಗ ಪಾರ್ ಮಾಡಿದಂತಹ ಪ್ರಸಂಗ ಅದು. ಹೀಗೆ ಅಟಲ್ ಜಿ ಅವರ ಒಂದು ಕಾಲಖಂಡದಲ್ಲಿ ಈ ರೀತಿ ಒಂದು ಪೋಖ್ರಾನ್ ಇರ್ಬೋದು, ಕಾರ್ಗಿಲ್ ಇರ್ಬೋದು, ಎಮರ್ಜೆನ್ಸಿಯ ಹೋರಾಟ ಇರ್ಬೋದು, 10 ಒಂದು ಭಾರತದ ಇತಿಹಾಸದ ಮೈಲಿಗಲ್ಲುಗಳು ನಡೆದಿದೆ. ಅದರಲ್ಲಿ ಇವರ ಒಂದು ದೊಡ್ಡ ಯೋಗದಾನ ಇದೆ. ಇವರ ಒಂದು ಕನಸಿನ ಕಲ್ಪನೆಯೇ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಅಂದರೆ ನಮ್ಮ ಇಡೀ ದೇಶದ ಪ್ರಮುಖ ಮೆಟ್ರೋಪಾಲಿಟನ್ ಏನಿದೆ ಸಿಟಿಗಳು, ಅದಕ್ಕೆ ಒಂದು ವಿಸ್ತಾರವಾದಂತಹ ಒಂದು ಸರಿಯಾದಂಥ ರಸ್ತೆ ಇರಬೇಕು. ಯಾಕಂದರೆ ದೇಶ ಪ್ರಗತಿ ಆಗಬೇಕು ಅಂದರೆ ಬಹಳ ಮುಖ್ಯ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲೂ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಡೆವಲಪ್ಮೆಂಟ್ ಆದ್ಮೇಲೆ ರೋಡ್ ಬರೋದಲ್ಲ, ರೋಡ್ ಆದ್ರೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅವರೇ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಒಂದು ತುಂಬಾ ದೊಡ್ಡ ಆಗಿನ ಕಾಲದ ಬಹಳ ದೊಡ್ಡ ಚಾಲೆಂಜಿಂಗ್ ಸ್ಥಿತಿ ಅದು. ಅಲ್ಲಿ ಇವರು ಆ ಒಂದು ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಡೆಲ್ಲಿ, ಆಮೇಲೆ ಕಲ್ಕತ್ತಾ, ಚೆನ್ನೈ, ಮುಂಬೈ, ಈ 4 ಕನೆಕ್ಟ್ ಮಾಡ್ತಕ್ಕಂಥ ಕ್ವಾಡ್ರಿಲ್ಯಾಟರಲ್, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ಆ ಒಂದು ಯೋಜನೆಗೆ ಚಾಲನೆ ಕೊಡ್ತಾರೆ. ಅದಾದ್ಮೇಲೆ ಬರೀ ದೊಡ್ಡ ಊರಲ್ಲ, ಸಣ್ಣ ಹಳ್ಳಿಗಳಿಗೂ ರಸ್ತೆ ಆಗಬೇಕು. ಯಾಕೆಂದ್ರೆ ಆಗ ರಸ್ತೆ ಮಾಡೋದು ಅಂತ ಹೇಳಿದ್ರೆ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ಇರುತ್ತೆ. ಆದರೆ ಹಳ್ಳಿಗಳಿಗೆ ರಸ್ತೆ ಮಾಡಬೇಕು ಅಂತೇಳಿ ಒಂದು ಗ್ರಾಮ್ ಸಡಕ್ ಯೋಜನಾ ಅಂತ ಶುರು ಮಾಡ್ತಾರೆ. ಹೀಗೆ ಒಂದ್ ಕಡೆ ವೈಜ್ಞಾನಿಕ ಪ್ರಗತಿ, ಇಸ್ರೋಗೆ ಬೇಕಾದಂಥ ಒಂದು ಸಪೋರ್ಟು, ಅದಕ್ಕೆ ಬೇಕಾದಂಥ ಬಡ್ಜೆಟ್ಟು, ಡಿಫೆನ್ಸ್ಗೆ ಬೇಕಾದದ್ದು, ಜೊತೆಗೆ ಗ್ರಾಮಗಳ ವಿಕಾಸಕ್ಕಾಗಿ ಸರ್ವ ಶಿಕ್ಷಣ ಅಭಿಯಾನ, ಅದು ವಾಜಪೇಯಿ ಪ್ರಾರಂಭ ಮಾಡಿದ್ದೇ ಒಂದು ಯೋಜನೆ. ಅಂದ್ರೆ ಯಾರಿಗೆ ಆರ್ಥಿಕ ಸ್ಥಿತಿಯ ಕಾರಣಕ್ಕಾಗಿ ಓದಕ್ಕೆ ಕಷ್ಟ ಆಗತ್ತೆ ಅಂಥವ್ರಿಗೆ ಸಹಕಾರ ಕೊಡ್ತಕ್ಕಂಥ, ಎಲ್ಲರೂ ಶಿಕ್ಷಣ ಪಡಿಬೇಕು ಅನ್ನುವ ಒಂದು ದೊಡ್ಡ ಯೋಜನೆ, ತುಂಬಾ ಯಶಸ್ವಿ ಯೋಜನೆ ಅದು ಇವರ ಕಾಲದಲ್ಲೇ ಪ್ರಾರಂಭ ಆಗುತ್ತೆ, ಸರ್ವ ಶಿಕ್ಷಣ ಅಭಿಯಾನ ಅಂತ. ಹೀಗೆ ಅವರಿದ್ದಂಥ ಅತಿ ಕಡಿಮೆ ಅವಧಿಯಲ್ಲಿ ಒಂದು ನಮ್ಮ ದೇಶದ ಒಂದು ಬೆಳವಣಿಗೆಗೆ ಬೇಕಾದಂಥ ಸಾಕಷ್ಟು
ಒಂದು ಪ್ರಾರಂಭಿಕ ಒಂದು ಅಡಿಪಾಯವನ್ನು ಹಾಕೊಡ್ತಾರೆ. ಅದೇ ರೀತಿ IT ಸೆಕ್ಟರ್ ಇರ್ಬೋದು, ಎಲ್ಲ ಟೆಲಿಕಾಂ ಸೆಕ್ಟರ್ ಇರ್ಬೋದು, ಬೇಕಾದಷ್ಟು ರಿಫಾರ್ಮ್ಸ್ಗಳನ್ನು ಅವರು ತಂದದ್ದು ನಾವು ನೋಡ್ತೀವಿ. ಹೀಗೆ ಅಟಲ್ಜಿ ಅಂತ ಹೇಳಿದ್ರೆ ಸುಮಾರೊಂದು 50 ವರ್ಷಗಳ ಕಾಲ, 55 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದು ದೇಶದ ಒಂದು ಪ್ರಗತಿಗೆ, ರಾಷ್ಟ್ರೀಯತೆಯ ಕಾರ್ಯಕ್ಕೆ ರಾಜಕಾರಣದಲ್ಲಿದ್ದು ಕೊಡುಗೆ ಕೊಟ್ಟಂತ ಒಬ್ಬ ಶ್ರೇಷ್ಠ ಒಂದು ನಾಯಕ, ಒಬ್ಬ ಆಜನ್ಮ ಬ್ರಹ್ಮಚಾರಿ. ಅವರು ಮದುವೆ ಆಗಲೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಇದಕ್ಕಾಗಿ ಸಮರ್ಪಣೆ ಮಾಡ್ಕೊಂಡಾಗ ಮತ್ತೇನು ಬೇಕಾಗ್ಲೇ ಇಲ್ಲ. ಒಬ್ಬ ಕವಿ, ಲೇಖಕ, ಪತ್ರಕರ್ತ, ರಾಜಕಾರಣಿ, ರಾಜಕೀಯ ಮುತ್ಸದ್ದಿ, ಜೊತೆಗೆ ಅವ್ರಿಗೆ ಪದ್ಮಭೂಷಣ ಬಂತು, ಭಾರತ ರತ್ನವೇ ಬಂತು. ಈ ರೀತಿಯ ಒಂದು ಬಹುಮುಖಿ ವ್ಯಕ್ತಿತ್ವ ಅಟಲ್ಜಿ ಅವರು. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಅತ್ಯಂತ ಸರಳದಲ್ಲಿ ಸರಳ. ಒಂದ್ಸಲಿ ಅವರು ಪಕ್ಷದ ಸಂಘಟನೆಗಾಗಿ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಆಗ ಶಿವಮೊಗ್ಗಕ್ಕೆ ಬಂದಾಗ DH ಶಂಕರಮೂರ್ತಿ ಅಂತೇಳಿ ನಮ್ಮ ಸ್ಪೀಕರ್ ಕೂಡ ಆಗಿದ್ರು, ವಿಧಾನಸಭಾ ಸ್ಪೀಕರ್ ಕೂಡ ಆಗಿದ್ರು. ಅವರು ಜನಸಂಘದ ಕಾರ್ಯಕರ್ತರು. ಅವ್ರ ಮನೆಯಲ್ಲಿ ಉಳ್ಕೊಳ್ತಾ ಇರ್ತಾರೆ. ಆಗಿನ ಕಾಲದಲ್ಲಿ ಹೇಗೆ ಅಂದರೆ ಅಲ್ಲಿರ್ತಕ್ಕಂಥ ಸಂಘದ ಕಾರ್ಯಕರ್ತರು ಅಥವಾ ಜನಸಂಘದ ಕಾರ್ಯಕರ್ತರು ಮನೆಯೇ ಉಳ್ಕೊಳ್ಳೋಕ್ಕೆ ಬೇರೆ ಏನೂ ಅನುಕೂಲ ಇರ್ತಾ ಇರಲಿಲ್ಲ. ಇವ್ರ ಮನೆಯಲ್ಲೇ ಉಳ್ಕೊಳ್ತಾ ಇರ್ತಾರೆ. ಅದಾದಮೇಲೆ ಇವರು 77ರಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗ್ತಾರೆ. ಮಿನಿಸ್ಟರ್ ಆದಾಗ ಇವರು ಮತ್ತೊಮ್ಮೆ ಪ್ರವಾಸ ಇದ್ದಾಗ ಇವರು ಅಂದ್ಕೊಳ್ತಾರೆ, ಯಾರೋ ಶಂಕರಮೂರ್ತಿ ಅವರು ಅಂದ್ಕೊಳ್ತಾರೆ, ಪ್ರಾಯಶಃ ಇವರು ಯಾವುದೋ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಅಥವಾ ಎಲ್ಲ ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ ಅಂದ್ಬಿಟ್ಟು ಇವರು ಕರೀಲಿಕ್ಕೆ ಹೋಗಲ್ಲ. ಯಾಕೆಂದರೆ ಬರಲ್ಲ ಅಂತ ಹೇಳ್ಬೋದು ಅಥವಾ ಬರೋಂಗಿಲ್ಲ ಅನ್ಸುತ್ತೆ ಅಂತ. ಸೊ ಇವ್ರನ್ನ ಸ್ವಾಗತ ಮಾಡೋಕ್ಕೆ ಅವರು ಬಂದಿರ್ತಾರೆ. ಆಗ ಅಟಲ್ಜಿನೇ ಕೇಳ್ತಾರೆ, ಏನು ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಎಲ್ಲಿ ಅಂತ ಹೇಳಿದ್ರೆ ಈ ಥರ ಅಲ್ಲಿ ಇದ್ದಂಥ ವ್ಯವಸ್ಥಾಪಕರು ಹೇಳ್ತಾರೆ, ನೀವು ಇಂಥ ಕಡೆ ಗೆಸ್ಟ್ ಹೌಸಲ್ಲಿ ಹೇಳಬೇಕು ಅಂತ. ಆಗ ಶಂಕರಮೂರ್ತಿ ಅವ್ರನ್ನ ನೋಡ್ಬಿಟ್ಟು ಅಟಲ್ಜಿ ಅವ್ರು ಹೇಳ್ತಾರೆ, ನಿಮ್ಮ ಮನೆ ಇಲ್ವಾ ಇವಾಗ ಅಂತ ಕೇಳ್ತಾರೆ. ಅಂದರೆ ಏನಾಯ್ತು ನಿಮ್ಮ ಮನೆ ಅಂತ. ಇಲ್ಲ ಇದೇ ನಮ್ಮ ಮನೆ ಅಂತ. ನಿಮ್ಮ ಮನೆಯಲ್ಲೇ ತಾನೇ ಉಳ್ಕೊಳ್ಳೋದು ನಾನು ಯಾವಾಗಲೂ ಅಂತ. ಅಲ್ಲ ಈಗ ನೀವು ಮಿನಿಸ್ಟ್ರು ಅಂತೇಳಿ. ಮಿನಿಸ್ಟರ್ ಆದರೆ ಅಂತೆ ನಿಮ್ಮ ಮನೆ ನಮ್ಮ ಆತ್ಮೀಯರು ತಾನೆ ನೀವು ಅಂತ ಹೇಳಿ ಅವ್ರ ಮನೆಗೆ ಬರ್ತಾರೆ. ಅಂದರೆ ಒಬ್ಬ ಸೆಂಟ್ರಲ್ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಇವರ ಮನೆಗೆ ಬಂದು, ಚಿಕ್ಕ ಮನೆ, ಆ ಮನೆಯಲ್ಲಿ ಉಳ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಇವ್ರ ಜೊತೆ ಊಟ ಮಾಡ್ತಾರೆ. ಅಂದರೆ ಎತ್ತರ ಎಷ್ಟೇ ಹೋದರೂ ಕೂಡ ಸರಳಾತಿ ಸರಳ, ಎಲ್ಲರ ಜೊತೆ ಬೆರೀತಕ್ಕಂತಹ ಒಂದು ವ್ಯಕ್ತಿತ್ವ. ಒಂದ್ಸಲಿ ಗ್ವಾಲಿಯರ್ನಲ್ಲಿ ಜನಸಂಘದ ಒಬ್ಬ ದೊಡ್ಡ ನಾಯಕರು, ರಾಜಮಾತಾ ವಿಜಯರಾಜ್ ಸಿಂಧ್ಯಾ ಅವರು, ಮಹಾರಾಣಿಯವರು, ರಾಜವಂಶದವರು, ಅವರು ಜನಸಂಘದ ದೊಡ್ಡ ನಾಯಕರು. ಅವರು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾರೆ ಅಲ್ಲಿ ಯಾರೋ ಒಬ್ರು ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ. ಇವ್ರಿಗೆ ಒಂದು ಸಣ್ಣ ಡೌಟ್ ಬಂದ ತಕ್ಷಣ ನಿಲ್ಲಿಸಿ ಆ ಡ್ರೈವರ್ ಕೇಳ್ತಾರೆ, ಅದು ಯಾರು ನೋಡಿ ಅಂತ. ಆಗ ಡ್ರೈವರ್ ಹೇಳ್ತಾರೆ, ಇವರು ವಾಜಪೇಯಿ ಅವರು ಅಂತ. ತಕ್ಷಣ ಹೋಗಿ ಅಲ್ಲಿ ಕಾರ್ನ ತೊಗೊಂಡೋಗಿ ಅಂತ ಅಲ್ಲಿ ಹೋಗಿ ನಿಲ್ಲಿಸ್ತಾರೆ. ಆಮೇಲೆ ಅಟಲ್ಜಿ ಕೇಳ್ತಾರೆ, ನೀವು ಯಾಕೆ ಸೈಕಲಲ್ಲಿ ಹೋಗ್ತಾ ಇರಾ? ನಾನು ಹೇಳಿದರೆ ಕಾರ್ ವ್ಯವಸ್ಥೆ ಮಾಡ್ತಾ ಇದ್ದೆ ಅಂತ. ಆಗ ಅಟಲ್ಜಿ ಹೇಳ್ತಾರೆ, ಎಲ್ರಿಗೂ ನಾನು ಗೊತ್ತು ಬಿಡಿ, ನಮ್ಮೂರೇ ಇದು ಅಂತೇಳಿ. ಅಂದರೆ MP ಅವರು ಸೈಕಲಲ್ಲಿ ಹೋಗ್ತಾ ಇರ್ತಾರೆ. ಅನೇಕ ಬಾರಿ ದಿಲ್ಲಿಯಲ್ಲಿದ್ದ ಕೂಡ ಸ್ಕೂಟರ್ನಲ್ಲಿ ಅವರು ಪಾರ್ಲಿಮೆಂಟ್ಗೆ ಬಂದಿದ್ದಾರೆ, ಯಾರೋ ಡಬಲ್ಸ್ ಬಂದಿದ್ದಾರೆ. ಈ ರೀತಿ ಹೊರಗಿನ ಯಾವುದೇ ವಿಚಾರವನ್ನ ತಲೆ ಕೆಡಿಸ್ಕೊಳ್ದೆ ತನ್ನ ವ್ಯಕ್ತಿತ್ವ ಮಾತ್ರ ಎತ್ತರ, ಚಿಂತನೆ ಅತ್ಯಂತ ಎತ್ತರ. ಅದಕ್ಕೆ ಹೇಳ್ತಾರಲ್ಲ, ಸರಳ ಜೀವನ ಉನ್ನತ ಚಿಂತನ ಹಂಗಿರ್ಬೇಕು ಅಂತ. ನಮ್ಮ ಯೋಚನೆಗಳು ಎತ್ತರ ಇರಬೇಕು, ಜೀವನ ಸರಳವಾಗಿರ್ಬೇಕು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ. ಆದರೆ ಅನೇಕ ವ್ಯಕ್ತಿಗಳಲ್ಲಿ ಉಲ್ಟಾ ಆಗ್ಬಿಟ್ಟಿರುತ್ತೆ. ಹೈ ಲಿವಿಂಗ್, ಸಿಂಪಲ್ ಥಿಂಕಿಂಗ್, ಅತ್ಯಂತ ಚಿಲ್ಲರೆ ಯೋಚನೆ ಇರುತ್ತೆ. ಅವರ ಆಡಂಬರಗಳು, ಅವ್ರು ಬಳಸೋ ವಸ್ತುಗಳು ಇತ್ಯಾದಿ ಎಲ್ಲ ಮಾತ್ರ ತುಂಬ ಹೈಫೈ ಇರುತ್ತೆ. ಆದರೆ ಅಟಲ್ಜಿ ಅವ್ರ ಜೀವನದಲ್ಲಿ ಇದನ್ನು ನೋಡ್ತೀವಿ. ಇರುತ್ತೆ ಅನೇಕ ಪ್ರಸಂಗಗಳು. ಒಂದ್ಸಲಿ ಬೆಂಗಳೂರಿನಲ್ಲಿ ಒಂದು ಭಾಜಪದ ಅಧಿವೇಶನ ನಡೀತಾ ಇರುತ್ತೆ. ಆಗ ಇವರು ಪ್ರೈಮ್ ಮಿನಿಸ್ಟರ್. 1998ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ BJPಯ ರಾಷ್ಟ್ರೀಯ ಅಧಿವೇಶನ ನಡೀತಾ ಇರುತ್ತೆ. ಆಗ
ಸಭೆ ಎಲ್ಲ ಮುಗಿಯುತ್ತೆ, ಆಮೇಲೆ ಊಟದ ಸಮಯ. ಆಗ ಇವರು ಅಧ್ಯಕ್ಷರು ಯಾರು ಕುಶ್ಬಾವ್ ಠಾಕ್ರೆ ಅಂತ ಇರ್ತಾರೆ, ಅವ್ರನ್ನ ಒಬ್ರು ಬಂದು ಕೇಳ್ತಾರೆ, ಈ ಥರ ಊಟ ತಗೊಳ್ತೀರಾ ಅಂತ. ಆಗ ಆಯಿತು, ನಾವು ಅಟಲ್ಜಿ ಅವ್ರನ್ನು ಕೇಳೋಣ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ. ಅಟಲ್ಜಿ ಅವ್ರು ಎಲ್ಲಿ ಅಂತ ಹುಡುಕಿದ್ರೆ ಅವರು ಎಲ್ಲ ಕಾರ್ಯಕರ್ತರ ಜೊತೆ ಕ್ಯೂನಲ್ಲಿ ನಿಂತಿರ್ತಾರೆ. ಅಲ್ಲಿ ಬೊಫೆ ಸಿಸ್ಟಮ್ನಲ್ಲಿ ಕೊಡ್ತಾ ಇರ್ತಾರೆ. ಸ್ವತಃ ಅಟಲ್ಜಿಯವರು, ಅದ್ವಾನಿಯವರು ಕಾರ್ಯಕರ್ತರ ಜೊತೆ ಕ್ಯೂನಲ್ಲಿ ನಿಂತಿರ್ತಾರೆ. ಅಂದ್ರೆ ಅತ್ಯಂತ ಈ ರೀತಿಯ ಸರಳತೆಯ ಹತ್ತಾರು ನೂರಾರು ಉದಾಹರಣೆಗಳು ಅವ್ರ ಜೀವನದಲ್ಲಿ ನೋಡ್ಬೋದು. ಇದ್ಯಾವುದು ತೋರಿಕೆಗಲ್ಲ, ಸಹಜವಾಗಿ ಅವರು ಎಲ್ಲರ ಜೊತೆ ಬೆರಿತಾ ಇರ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ ಅವ್ರಿಗೆ ಪದ್ಮಭೂಷಣ ಕೊಟ್ಟಾಗ ಅವರು ಒಂದು ಕವನ ಹೇಳ್ತಾರೆ. ಅವರು ಕವಿತಾನೆ, ಎಲ್ಲ ಕಡೆ ಕವನ ಬಳಸೋದು ಸಹಜನೇ. ಅಲ್ಲಿ ಒಂದು ಕವನ ಹೇಳ್ತಾರೆ, ನಾ ಭಗವಂತನಿಗೆ ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ನನಗೆ ಇತನಾ ಉಂಚಾಯಿ ಮತ್ತದೆ, ಎಷ್ಟು ತುಂಬ ಎತ್ತರ ನನಗೆ ಕೊಡಬೇಡಪ್ಪ. ಎಷ್ಟು ಎತ್ತರ ಅಂದರೆ ನನ್ನ ಆತ್ಮೀಯರನ್ನ ಆಲಿಂಗನ ಮಾಡೋಕ್ಕಾಗದೇ ಇರೋಷ್ಟು ಎತ್ತರವನ್ನು ನನಗೆ ಕೊಡಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಅದು ಅವರ ಯೋಚನೆ. ಎಲ್ಲರ ಜೊತೆ ಬೆರಿತಕ್ಕಂಥದ್ದು, ಎಲ್ಲರ ಜೊತೆ ಆತ್ಮೀಯವಾಗಿ ಕಾರ್ಯಕರ್ತರ ಜೊತೆ ಇರ್ತಕ್ಕಂತಹ ಅವರ ಒಂದು ಸ್ವಭಾವ, ಅವರ ನಡವಳಿಕೆ, ಅವರ ಕಡೆ ತನಕನೂ ಇದ್ದದ್ದನ್ನು ಅನೇಕ ಕಾರ್ಯಕರ್ತರು ಗುರುತಿಸ್ಕೊಳ್ತಾರೆ. ಜೊತೆಗೆ ತುಂಬ ಒಂದು ಹೃದಯವಂತ ಒಬ್ಬರು ಒಬ್ಬ ಯುವ ಲಾಯರ್, ದಿಲ್ಲಿಯಲ್ಲಿ ಲಾಯರ್, ಅವರು ಶಿವಕುಮಾರ್ ಅಂತ. ಅವರು ರಾಜಸ್ಥಾನದ ಮೂಲದವರು, ಸಂಘದ ಸ್ವಯಂ ಸೇವಕರು, ಸುಪ್ರೀಂ ಕೋರ್ಟ್ನಲ್ಲಿ ಲಾಯರ್ ಆಗಿದ್ದಾರೆ. ಅವರು ಅಟಲ್ಜಿಯನ್ನ ಭೇಟಿ ಮಾಡಕ್ಕೆ ಬರ್ತಾರೆ. ನಾನು ಹೇಳ್ತಾ ಇರೋದು 1969ನೇ ಇಸ್ವಿಯಲ್ಲಿ. ಏನು ಅಂತ ಅಟಲ್ಜಿ ಪರಿಚಯ ಮಾಡ್ಕೊಳ್ತಾರೆ. ಏನು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ನಿಮಗೆ ಒಬ್ಬ ಆಪ್ತ ಸಹಾಯಕ ಆಗಿರ್ಬೋದಾ, ಅಂದರೆ ನಿಮ್ಮ ಜೊತೆ ಇರ್ತೀನಿ ನಾನು, ನಿಮಗೆ ಏನೇನು ಸಹಕಾರ ಬೇಕೋ ಸಹಾಯ ಬೇಕೋ ಮಾಡ್ಕೊಂಡು ನಿಮ್ಮ ಜೊತೆ ಇರ್ತೀನಿ ನಾನು, ನನಗೆ ಅವಕಾಶ ಕೊಡಿ ಅಂತ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ, ನಾನೊಬ್ಬ ಸನ್ಯಾಸಿ ಥರ, ನಾನು ಎಲ್ಲೆಲ್ಲೋ ಹೋಗ್ತಾ ಇರ್ತೀನಿ, ನನಗೆ ನಿಂಗೆ ಕರ್ಕೊಂಡು ಹೋಗಲಿ, ಮತ್ತು ನಿನ್ನನ್ನು ನೋಡ್ಕೊಳ್ಳೋ ಶಕ್ತಿ ನನಗಿಲ್ಲ, ನಿಮ್ಗೆ ಸಂಬಳ ಕೊಡೋಕ್ಕಾಗಲ್ಲ, ನನಗೂ ಆರ್ಥಿಕವಾಗಿ ಆ ಸಾಮರ್ಥ್ಯ ಇಲ್ಲ, ಜೊತೆಗೆ ನನ್ನ ಪಕ್ಷಕ್ಕೂ ಆ ರೀತಿಯ ಒಂದು ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಶಿವಕುಮಾರ್ ಹೇಳ್ತಾರೆ, ನನಗೇನು ಅಪೇಕ್ಷೆ ಬೇಡ, ಬಟ್ ನಿಮ್ಮ ಜೊತೆ ಇರಬೇಕು ಅಂತಾರೆ. ಇವರು ಆಗಲ್ಲ, ಬೇಡ ಅಂತಾರೆ. ಯಾತಕ್ಕೆ ಅಂತ ಮತ್ತೆ ಇವರು ಕೇಳಿದಾಗ ಅವ್ರು ಹೇಳ್ತಾರೆ, ಆ ಶಿವಕುಮಾರ್ ಹೇಳ್ತಾರೆ, ನೋಡಿ, ಭಾರತೀಯ ಜನಸಂಘ ಇಂಥ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಶುರು ಆಗಿರತಕ್ಕಂಥ ಪಕ್ಷ, ಆ ಸ್ಥಾಪಕ ಅಧ್ಯಕ್ಷರ ಒಂದು ಹತ್ಯೆ ಆಗೋಯ್ತು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಎರಡನೇ ಅಧ್ಯಕ್ಷರು ದೀನ್ ದಯಾಳ್ ಉಪಾಧ್ಯಾಯರು, ಅವರು ಕೂಡ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ಒಂದು ಕಗ್ಗೊಲೆ ಆಗೋಯ್ತು. ಅಕಸ್ಮಾತ್ ಅವ್ರ ಜೊತೆ ಯಾರು ಕಾರ್ಯಕರ್ತರು ಇದ್ದಿದ್ರೆ ಪ್ರಾಯಶಃ ಇದು ಆಗ್ತಾ ಇರಲ್ಲ. ಇವಾಗ ನೀವು ಅಧ್ಯಕ್ಷರಾಗಿದ್ದಾರೆ, ನಂಗೆ ಅದು ಆತಂಕ ಆಗ್ಬಿಟ್ಟಿದೆ, ದಯವಿಟ್ಟು ನಂಗೆ ಅವಕಾಶ ಕೊಡಿ ಅಂತ ತುಂಬ ಕೇಳ್ಕೊಳ್ತಾರೆ. ಸರಿ ಅಂತ ಇವ್ರ ಜೊತೆ ಅವರು ಆವಾಗಿಂದ ಜೊತೆಗೆ ಇರ್ತಾರೆ. ಇವ್ರಿಗೆ ಸ್ಕೂಟ್ರ್ನಲ್ಲಿ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಒಂದು ಕಷ್ಟಪಟ್ಟು ಒಂದು ಕಾರ್ ತಗೊಳ್ತಾರೆ, ಕಾರ್ನಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಇವ್ರು ಎಲ್ಲೆಲ್ಲ ಹೋಗ್ತಾರೋ ಇವ್ರಿಗೆ ಸಹಾಯಕರಾಗಿ ಇರ್ತಾರೆ. 1969ನೇ ಇಸ್ವಿಯಿಂದ 2018ನೇ ಇಸ್ವಿ ಆಗಸ್ಟ್ 16ನೇ ತಾರೀಕು ಅಟಲ್ಜಿ ಅವರು ಆಸ್ಪತ್ರೆಯಲ್ಲಿ ICUನಲ್ಲಿ ಪ್ರಾಣ ಬಿಡೋ ತನಕ ಅವ್ರ ಜೊತೆ ಇರ್ತಾರೆ. ಎಷ್ಟೊಂದು 50 ವರ್ಷಗಳ ಕಾಲ. ಇದು ಆ ವಿಚಾರದ ಶಕ್ತಿ, ಈ ವ್ಯಕ್ತಿಯ ಒಂದು ಹೇಗೆ ವ್ಯಕ್ತಿತ್ವ, ಇಂಥ ಒಂದು ಹೃದಯವಂತ ವ್ಯಕ್ತಿತ್ವ ಅಂತ ಗೊತ್ತಾಗುತ್ತೆ. ಈ ರೀತಿ ಜನರನ್ನು ಅವರು ಪ್ರೀತಿಸ್ತಾ ಇದ್ರು. 84ನೇ ಇಸ್ವಿಯಲ್ಲಿ ಇವರು ಸೋತೋಗ್ತಾರೆ. ಎಷ್ಟೊಂದು ಸಲ ಸೋತಿದ್ದಾರೆ. ಆಗ ಅಂದರೆ ಇವರು ಓಡಾಟ, ಕಾರ್ಯಕರ್ತರ ಒಡನಾಟ ಹೇಗಿತ್ತು ಅನ್ನೋಕ್ಕೆ ಈ ಉದಾಹರಣೆ. ಅಟಲ್ಜಿ ಅವರು ಗ್ವಾಲಿಯರ್ನಲ್ಲಿ ಸೋತೋದ್ರು ಅಂತ ಸುದ್ದಿ ಬರುತ್ತೆ. ಆಗ ಶಿವಮೊಗ್ಗ ಅಥವಾ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅತ್ಯಂತ ಒಂದು ಗುಡಿಸ್ನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ BJPಯ ಕಾರ್ಯಕರ್ತ, ಅವನು ಅಟಲ್ಜಿ ಅಂಥವ್ರ ವ್ಯಕ್ತಿಗಳನ್ನ ಸೋಲ್ಸಿರ್ತಕ್ಕಂಥ ಈ ದೇಶದಲ್ಲಿ ನಾ ಬದುಕಿರಲ್ಲ ಅಂತ ಚೀಟಿ ಬರೆದಿಟ್ಟು ಅವನು ಸತ್ತೋಗ್ತಾನೆ. ಸುದ್ದಿ ತುಂಬ ಹರಡತ್ತೆ, ಕಡೆ ಅಟಲ್ಜಿ ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಅಟಲ್ಜಿ ಅವರು ಸ್ವಲ್ಪ ಸಮಯದ ನಂತರ ಅವ್ರ ಮನೆಗೆ ಬರ್ತಾರೆ. ಶಿವಮೊಗ್ಗಕ್ಕೆ ಬಂದು ಆ ಹಳ್ಳಿಗೆ ಹೋಗಿ ಅವ್ರ ಮನೆಗೆ ಹೋಗ್ತಾರೆ. ಎಷ್ಟು ಚಿಕ್ಕ ಮನೆ ಅಂದರೆ ಒಂದ್ಸಲಿಗೆ ಒಬ್ಬರೇ ಹೋಗತ್ತೆ. ಇವರು ಕರ್ಕೊಂಡು ಹೋದಂಥ ಶಂಕರ್ ಮೂರ್ತಿಯವರು ಹೊರಡನೆ ಇರ್ತಾರೆ. ಅಟಲ್ಜಿಯವ್ರ ಒಳಗೆ ಹೋಗಿ ಅವರ ತಂದೆಯನ್ನು ಬಿಗಿದಪ್ಕೊಂಡು ಅವರು ಕಣ್ಣೀರು ಹಾಕ್ತಾ ಹೊರಗೆ ಬರ್ತಾರೆ. ತುಂಬ ದುಃಖ ಆಗುತ್ತೆ, ಇಂಥ ತಪ್ಪು ಕೆಲಸ ಮಾಡಿಬಿಟ್ಟ, ನನಗಾಗಿ ಪ್ರಾಣವನ್ನು ಕೊಟ್ಬಿಟ್ಟು ನಾನು ಅಂತ ಕಡೆ ತನಕ ಅವ್ರಿಗೆ ಕಾಡ್ತಾ ಇರುತ್ತೆ.
ಬರೀ ಅವತ್ತು ಕಣ್ಣೀರು ಸುರಿಸಿದಷ್ಟೇ ಅಲ್ಲ, ವಾಪಸ್ ಹೋದ ನಂತರ ಡೆಲ್ಲಿಗೆ ಹೋಗಿ 25,000 ರೂಪಾಯಿ ಕಳಿಸ್ಕೊಟ್ಬಿಟ್ಟು ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಹೇಳ್ತಾರೆ, ಅವ್ನಿಗೆ 2 ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಮತ್ತು ತಂಗಿ ಇರ್ತಾರೆ, ಮದುವೆ ಆಗಿರಲ್ಲ, ಅವರ ಒಂದು ಯೋಗಕ್ಷೇಮಕ್ಕೆ ಈ ಹಣ ಬಳಸಿ ಅಂತ ಕಳಿಸ್ಕೊಡ್ತಾರೆ. ಇನ್ನೊಂದಷ್ಟು ಇವರೆಲ್ಲ ಹಣ ಸೇರಿ ಠೇವಣಿ ಇಟ್ಟು ಅವರೆಲ್ಲ ಮನೆಯ ಒಂದು ಅನುಕೂಲಕ್ಕೆ ಈ ವ್ಯವಸ್ಥೆ ಮಾಡಿಕೊಡ್ತಾರೆ. ಮುಂದೆನೂ ಅನೇಕ ಬಾರಿ ವಿಚಾರಿಸ್ತಾ ಇರ್ತಾರೆ. ಆ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಸೋಕಾಲ್ಡ್ ಹಿಂದುಳಿದ ಜಾತಿ SC ಸೇರಿದಂಥ ಒಬ್ಬ ವ್ಯಕ್ತಿ, ಅವನು ಅಟಲ್ಜಿಗಾಗಿ ಪ್ರಾಣವನ್ನೇ ಬಿಟ್ಟಿರ್ತಾನೆ. ಹೀಗೆ ಅಟಲ್ಜಿಯವರ ಒಂದು ಜೀವನದಲ್ಲಿ ಆ ಹೃದಯವಂತಿಕೆ ನಾವು ನೋಡ್ತೀವಿ. ಮತ್ತೆ ಅದೇ 84ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆಗತ್ತೆ. ಹತ್ಯೆ ಮಾಡಿದ್ದು ಸಿಖ್ ಅಂತ ಗೊತ್ತಾಗ್ತಾ ಇದ್ದಂಗೆ ಸಿಖ್ಖರ ವಿರುದ್ಧ ಒಂದು ರೀತಿಯ ನರಸಂಹಾರವೇ ನಡೆದೋದು. ಸಿಖ್ ಎಲ್ಲೆಲ್ಲಿ ಕಾಣಿಸ್ತಾರೋ ಅವ್ರನ್ನೆಲ್ಲ ಸಿಖ್ರನ್ನ ಅಟ್ಯಾಕ್ ಮಾಡ್ತಕ್ಕಂಥ, ಕೊಲ್ತಕ್ಕಂಥ ನಡೀತಾ ಇರತ್ತೆ. ಒಂದು ರೀತಿ ನಿಯಂತ್ರಣ ತಪ್ಪಿರ್ತಕ್ಕಂಥ ಸ್ಥಿತಿ, ಸಿಖ್ರಿಗೆ ಯಾವುದೇ ರಕ್ಷಣೆ ಇಲ್ಲ. ಅಂಥ ಸ್ಥಿತಿಯಲ್ಲಿ ಇವ್ರಿಗೆ ಹುಷಾರಿರಲ್ಲ, ದಿಲ್ಲಿಯಲ್ಲಿ ಇರ್ತಾರೆ. ಇವ್ರ ಮನೆ ಹತ್ರ ಒಂದು ದೊಡ್ಡ ಒಂದು ತಂಡ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಅಂತ ಗೊತ್ತಾಗುತ್ತೆ. ಇವರು ತಕ್ಷಣ ಇಳಿದು ಬರ್ತಾರೆ. ಅಲ್ಲಿ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇರುತ್ತೆ, ಅಲ್ಲೆಲ್ಲ ಸಿಖ್ ಡ್ರೈವರ್ಗಳೇ ಇರ್ತಾರೆ. ಅವರು ಆ ಮಾಬ್ ಬರ್ತಾರೆ ಹೊಡಿಬೇಕು ಅಂತ, ಇವ್ರು ಹೋಗಿ ಅಡ್ಡ ನಿಂತ್ಕೊಂಡ್ಬಿಡ್ತಾರೆ. ಇವ್ರು ದೊಡ್ಡ ನಾಯಕರು, ಅವ್ರು ಹೇಳ್ತಾರೆ ನೀವು ಹೋಗೋ ತನಕ ನಾನು ಜರಗಲ್ಲ ಅಂತೇಳಿ, ನೀವು ಪಕ್ಕ ಕೊಟ್ಟೋಗಿ, ನೀವು ಬೇಕಾಗಿಲ್ಲ ನಮಗೆ, ಅವ್ರು ಬೇಕು ಅಂತೇಳಿ ಅವರು ಅಟ್ಯಾಕ್ ಮಾಡ್ದಂಥವ್ರು ಹೇಳಿದ್ರೆ ಇವರು 1 ಇಂಚು ಕದಲಲ್ಲ, ನೀವು ಹೋಗೋ ತನಕ ನಾನು ಜರಗಲ್ಲ ಅಂತೇಳಿ ಇದ್ದಂಥ ಆ ಟ್ಯಾಕ್ಸಿ ಡ್ರೈವರ್ನ ತನ್ನ ಪ್ರಾಣವನ್ನು ಪಣವಿಟ್ಟು ರಕ್ಷಣೆ ಮಾಡಿದಂಥವ್ರು ಅಟಲ್ಜಿಯವರು. ಹಾಗಾಗಿ ಅವರು ನನ್ನ ಆ ಪ್ರಾಂಬಲ್ ಅವರು ಕವಿ ಅಂದರೆ ಆ ಕವಿ ಹೃದಯ ಇರುತ್ತಲ್ಲ, ಅವ್ರು ಏನೇ ಬೇರೆ ಬೇರೆ ರಾಜಕಾರಣಿ ಆಗಿರಲಿ, ಪ್ರಧಾನಮಂತ್ರಿ ಆಗಲಿ, ಅವರ ಒಳಗಡೆ ಆ ಹೃದಯ, ಆ ಕವಿ ಹೃದಯ ಸ್ಪಂದಿಸ್ತಕ್ಕಂಥದ್ದು, ಅದನ್ನು ನಾವು ಹತ್ತಾರು ಕವನಗಳಲ್ಲಿ ಕೇಳ್ತೀವಿ. ಆ ರೀತಿ ಒಂದು 2-3 ಕವನವನ್ನು ಉಲ್ಲೇಖ ಮಾಡಿ ನಾನು ಮುಕ್ತಾಯ ಮಾಡ್ತೀನಿ. ಅವರು ಒಂದು ಹಾಡು ಬರೆದಿದ್ದಾರೆ, ಎಷ್ಟೊಂದು ಹಾಡಿದೆ. ಒಂದು ತುಂಬ ನಮಗೆ ಹೃದಯ ಮುಟ್ತಕ್ಕಂಥ ಹಾಡು. ಆ ಹಾಡಲ್ಲಿ ಹೇಳ್ತಾರೆ, ಯುಗೋ ಯುಗೋನ್ ಸೇ ಯಹಿ ಹಮಾರಿ ಬನಿ ಹುಯಿ ಪರಿಪಾಟಿ ಹೇ. ಯುಗ ಯುಗಗಳಿಂದ ನಮ್ಮಲ್ಲೊಂದು ಪರಿಪಾಟಿ ಆಗಿ ಬಂದಿದೆ ಭಾರತದಲ್ಲಿ. ಏನದು ಅಂತ ಹೇಳಿದ್ರೆ, ಖೂನ್ ದಿಯಾ ಹೇ ಮಗರ್ ನಹಿ ದಿ ಕಬಿ ದೇಶ ಕಿ ಮಾಟಿ ಹೇ. ಬೇಕಾದರೆ ಈ ಜನ, ಈ ಭಾರತದ ಈ ನೆಲದ ಮಕ್ಕಳು ಖೂನ್ ದಿಯಾ ಹೇ, ರಕ್ತವನ್ನು ಚೆಲ್ಲಿದ್ದಾರೆ, ಪ್ರಾಣವನ್ನು ಕೊಟ್ಬಿಟ್ಟಿದ್ದಾರೆ, ಆದರೆ ತನ್ನ ದೇಶವನ್ನು, ತನ್ನ ಮಣ್ಣನ್ನು ಬಿಟ್ಕೊಟ್ಟಿಲ್ಲ. ಕಬಿ ದೇಶ ಕಿ ಮಾಟಿ ಹೇ, ಇದು ಯುಗ ಯುಗಗಳಿಂದ ನಮ್ಮಲ್ಲಿ ಇದೆ ಅಂತ ತುಂಬ ಒಂದು ಅದ್ಭುತವಾದಂಥ ಹಾಡು. ನಾವು ನೋಡ್ತೀವಲ್ವಾ, ನಮ್ಮ ದೇಶದ ಒಂದು ಪರಿಚಯ ಏನು ಅಂದರೆ, ಈ ದೇಶ ತನ್ನ ನೆಲವನ್ನು ತಾಯಿ ರೂಪದಲ್ಲಿ ಕಾಣ್ತಕ್ಕಂಥ ದೇಶ, ಭಾರತ ಮಾತೆ. ನಾವು ಅದರ ಮಕ್ಕಳು, ಅಂದರೆ ಪುತ್ರರೂಪಿ ಸಮಾಜ ಅನ್ನುವ ಏನು ಕಲ್ಪನೆ ಇದೆ, ಅದನ್ನು ಅಕ್ಷರಶಃ ಬಾಳ್ತಾ ಇರತಕ್ಕಂಥ ದೇಶ. ಇದನ್ನು ಇವರು ತಮ್ಮ ಒಂದು ಹಾಡಿನಲ್ಲಿ ಹೇಳ್ತಾರೆ. ಮತ್ತೊಂದು ಕಡೆ ಹಾಡಿನಲ್ಲಿ ಇನ್ನೊಂದು ಗೀತೆ, ಅದರಲ್ಲಿ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಈ ಹಿಂದೂ ಸಂಸ್ಕೃತಿಯನ್ನು ತುಂಬ ಸುಂದರವಾಗಿ ಪರಿಚಯ ಮಾಡ್ತಕ್ಕಂಥ ಹಾಡದು. ಅದರಲ್ಲಿ ಇದನ್ನು ಗಂಗಾ ನದಿಗೆ ಹೋಲಿಸ್ತಾರೆ. ಗಂಗಾ ನದಿಯನ್ನು ನೀವು ಹೋಗಿ ನಿಂತು ಕಾಶಿಯಲ್ಲೋ ಪ್ರಯಾಗದೋ ಎಲ್ಲ ಒಂದು ಕಡೆ ನಿಂತ್ಕೊಂಡು ನೋಡಿದ್ರೆ ಅದು ಹರಿತಾ ಇದೆ, ಹರಿತಾ ಇರುತ್ತೆ, ಹರಿತಾ ಇತ್ತು, ಹರಿತಾ ಇದೆ, ಹರಿತಾ ಇರುತ್ತೆ ಅಲ್ವಾ. ಯಹ ಕಲ್ ಕಲ್ ಚಲ್ ಚಲ್ ಬಹತಿ ಕ್ಯಾ ಕಹತಿ ಗಂಗಾಧಾರ. ಈ ಗಂಗಾಧಾರೆ ಹರಿತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿ ಕೂಡ ಯುಗ ಯುಗಸೇ ಬಹತಾ ಆಯಿ ಯಹ ಪುಣ್ಯ ಪ್ರವಾಹ ಹಮಾರ ಅಂತ. ಅಂದರೆ ನಮ್ಮ ಸಂಸ್ಕೃತಿ ಅನ್ನುವ ಪ್ರವಾಹ ಕೂಡ ಎಷ್ಟೋ ಯುಗಗಳಿಂದ ಇದೇ ರೀತಿ ಹರ್ಕೊಂಡು ಬರ್ತಾ ಇದೆ, ಮುಂದೆಯೂ ಹರಿಯುತ್ತೆ ಅಂತ ಹೇಳ್ತಕ್ಕಂಥ ಒಂದು ಹಾಡು. ಹೀಗೆ ಅನೇಕ ಸಂದರ್ಭದಲ್ಲಿ ಇವರು ಬರೆದಿರ್ತಕ್ಕಂಥ ಹಾಡುಗಳು, ಅದನ್ನು ನಾವು ನೋಡ್ತಾ ಹೋದರೆ ನೋಡಿ, ಒಂದು ಕಡೆ ಒಂದು ಹಾಡು ಬರುತ್ತೆ, ಸ್ವಲ್ಪ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಆದಾಗ ಇವರು ತುಂಬ ನೋವಾಗುತ್ತೆ. ಆಗ ಇವರೊಂದು ಕವಿತೆ ಬರೆದಿದ್ದಾರೆ, ಕದಂ ಮಿಲಾಕರ್ ಚಲ್ನಾ ಹೋಗ ಬಾಧಾಯೇ ಆತಿ ಹೇ ಆಯೇ ಫಿರ್ ಪ್ರಲಯ ಕಿ ಘೋರ್ ಘಟಾಯೇ ಪಾವೋ ಕಿ ನೀಚೆ ಅಂಗಾರೆ. ಅಂದರೆ ಕಾಲಿನ ಕಡೆ ಒಂದು ಕೆಂಡ ಇರ್ಬೋದು,
सिर पर बरसे यदि ज्वालाए, निज हाथों से हंसते हंसते, आग लगाकर जलना होगा, कदम मिलाकर चलना होगा. ಅನೇಕ ಕಷ್ಟಗಳು ಬರುತ್ತೆ, ಮನಸ್ತಾಪಗಳು ಬರುತ್ತೆ. ನಾವು ನಡೀತಾ ಇರ್ತಕ್ಕಂಥ ದಾರಿಯಲ್ಲೇ ಬೆಂಕಿ ಇರ್ಬೋದು, ಕಾಲು ಸುಟ್ಟೋಗ್ಬೋದು, ಪ್ರವಾಹ ಬರ್ಬೋದು, ಪ್ರಳಯ ಆಗ್ಬೋದು. ಆದರೆ ನಾವೆಲ್ಲ ಒಟ್ಟಾಗಿ ನಡಿಬೇಕು ಅಂತ ಹೇಳ್ತಕ್ಕಂತಹ ಒಂದು ಹಾಡು ಕದಂ ಮಿಲಾಕರ್ ಚಲನಾ ಹೋಗ ಅಂತ. ಮತ್ತೊಂದು ಕಡೆ ಹೇಳ್ತಾರೆ, ಅಂದ್ರೆ ಮತ್ತೊಮ್ಮೆ ಏನು ಪಕ್ಷ ಎಲ್ಲ ಹೊಸದಾಗಿ ಕಟ್ಬೇಕಾಗಿ ಬರುತ್ತಲ್ಲ, ಆಗ ಹೇಳ್ತಾರೆ, ಟೂಟೆ ಹುಯೆ ತಾರೋನ್ ಸೆ ಫೂಟೆ ವಾಸಂತಿ ಸ್ವರ್, ಟೂಟೆ ಹುಯೆ ಅಂದ್ರೆ ಈ ಒಂದು ಮುರಿದೋಗಿರ್ತಕ್ಕಂತಹ ಈ ಕನಸುಗಳಿದೆಯಲ್ಲ, ಅದರ ಮಧ್ಯೆ ಗೀತ್ ಗಾತಾ ಹೂ ಮೇ, ಗೀತ ನಯ ಗಾತಾ ಹೂ. ಅಂದ್ರೆ ಈ ಎಲ್ಲೋ ಒಂದ್ ಕಡೆ ಎಲ್ಲ ಕತ್ಲೆ ಆಗ್ಬಿಟ್ಟಿದೆಪ್ಪ, ಏನು ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲೊಂದು ಸೂರ್ಯನ ಕಿರಣ ನಮಗೆ ಬೆಳಗ್ಗೆ ಉಷಾ ಕಿರಣ ಕಾಣಿಸಿರೋ ಒಂದು ಭರವಸೆ ಮೂಡುತ್ತೆ. ಆ ರೀತಿ ಮತ್ತೊಮ್ಮೆ ನಾವು ಆ ಭರವಸೆಯ ಕಿರಣ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟೋಣ ಅಂತ ಹೇಳ್ತಾರೆ. ಹೀಗೆ ಅವರು ಹೇಳಿದಂತ ಒಂದಕ್ಕಿಂತ ಒಂದು ಹಾಡು. ಇನ್ನೊಂದು ಭಾರತದ ವರ್ಣನೆಯನ್ನ ತಮ್ಮ ಶೈಲಿಯಲ್ಲೇ ಮಾಡ್ತಾರೆ. ಇದೊಂದು ತುಂಬಾ ಪ್ರಸಿದ್ಧವಾದ ಹಾಡು. ಭಾರತ ಅಂದ್ರೆ ಇದೊಂದು ಭೂಮಿಯ ತುಂಡಲ್ಲ, ಇದು ಅಂದ್ರೆ ಭೂಮಿ ಮಾತ್ರ ಅಲ್ಲ, ಇದು ಮಾತೃಭೂಮಿ. ಇದೊಂದು ಜೀತ ಜಾಗ್ತ ರಾಷ್ಟ್ರ, ಇದೊಂದು ಜೀವಂತವಾಗಿರ್ತಕ್ಕಂತಹ ಇದು. ये वंदन की भूमಿ है, ये ಅಭಿನಂದನ್ ಕಿ ಭೂಮಿ है, ये अर्पण की ಭೂಮಿ है, ಜಗತ್ತಿನ ಏಕಮಾತ್ರ ತರ್ಪಣ್ ಕಿ ಭೂಮಿ है. ಇಲ್ಲಿನ ಹನಿ ಹನಿಯು ಗಂಗೆ, ಇಲ್ಲಿನ ಕಲ್ಲಿನ ಕಣಕಣವು ಅದು ಶಿವನ ಲಿಂಗ. ಅದು ಜಿಯೇಂಗೆ ತೋ ಇಸ್ಕೆ ಲಿಯೆ, ಮರೆಂಗೆ ತೋ ಇಸ್ಕೆ ಲಿಯೆ. ನಾವು ಸತ್ತ ನಂತರ ನಮ್ಮ ಅಸ್ಥಿಯನ್ನ ಗಂಗೆಯಲ್ಲಿ ವಿಸರ್ಜನೆ ಮಾಡಿ, ನಮ್ಮ ಅಸ್ಥಿಗಳಿಗೆ ಅಂದ್ರೆ ಆ ಬೂದಿ ಏನಾಗ್ಬಿಟ್ಟಿದೆ ಅದಕ್ಕೆ ಕಿವಿ ಕೊಟ್ರೆ ಅದು ಹೇಳುತ್ತಂತೆ ಭಾರತ್ ಮಾತಾ ಕಿ ಜೈ ಅಂತ. ಹೀಗೆ ಭಾರತ ಇದೊಂದು ಹಿಂದೂ ರಾಷ್ಟ್ರ. ಆ ಪ್ರಾರಂಭದಲ್ಲಿ ನಾವು ಹಾಡು ಕೇಳಿದ್ವಲ್ಲ, ಹಿಂದೂ ತನಮನ ಹಿಂದೂ ಜೀವನ ರಗರಗ ಹಿಂದೂ ಮೇರಾ ಪರಿಚಯ ಅಂತ. ಅಕ್ಷರಶಃ ಈ ಹಿಂದುತ್ವಕ್ಕಾಗಿ, ಭಾರತದ ರಾಷ್ಟ್ರದ ಪುನರುತ್ಥಾನಕ್ಕಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ತನ್ನ ಇಡೀ ದೀರ್ಘ ಜೀವನದ ಪ್ರಯಾಣವನ್ನ ಒಂದು ಅತ್ಯಂತ ಮಾರ್ಗದರ್ಶಿ ಆದರ್ಶ ಬದುಕಾಗಿ ಬದುಕದಂತಹ ಅಟಲ್ಜಿ ಅವರ ಈ ಜನ್ಮ ಶತಾಬ್ದಿ ಸಮಯ. ನಾಳಿದ್ದು ಡಿಸೆಂಬರ್ 25 ಅವರ ಜನ್ಮದಿನ. ಈ ಸಮಯದಲ್ಲಿ ಅವರ ಜೀವನದ ಒಂದಷ್ಟು ತುಣುಕುಗಳನ್ನು, ಒಂದಷ್ಟು ಝಲಕ್ಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ.